ನಿಮ್ಮನೆ ಅಡುಗೆ ಚಂದ್ರು ಬರ್ತಾರೆ ಅಂದರೆ ಸ್ವಲ್ಪ ಟೆನ್ಷನ್ನೇ ನಮಗೆ. 1.5 kg ಮಟನ್ ತಂದಿಟ್ಟಿದ್ದೀನಿ. 1.5 kg ಮಟನ್ ಹಾಕಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಅಯ್ಯಪ್ಪ. ಸಾರ್ ನಿಮ್ಮ ಹೋಟ್ಲಿಂದ 1.5 kg ಮಟನ್ ತರಿಸಿಡಿ, ಬಂದ ತಕ್ಷಣ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದೆ 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 ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲಿಟರಿ ಹೋಟೆಲ್ ಪವರ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿ ಅವರೇ, ಎಲ್ಲಿ ಚಂದ್ರು? ಕಾಯ್ತಾ ಇದ್ದೀನಿ. ಪಾಪ ಅವ್ರ ಅಂಗಡಿ ಕ್ಲೋಸ್ ಮಾಡಿ ಅಲ್ಲಿರೋ ಬಿಸ್ನೆಸ್ನ ಅವ್ರ ವೈಫ್ನ ಗಲ್ಲದ ಮೇಲೆ ಕೂಡಿಸಿ ಅವರೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬರೋಷ್ಟು ಟೈಮ್ ಆಗಿಬಿಡುತ್ತೆ. ನಾನೇ ಅದಕ್ಕೆ ಮಟನ್ನ ತಂದಿಟ್ಬಿಟ್ಟಿದ್ದೀನಿ. ಚಂದ್ರು ಅವರು, ನಿಮ್ಮನೆ ಊಟದ ಖ್ಯಾತಿ ಸ್ವಸ್ತಿಕ್ ಹೋಟ್ಲಲ್ಲಿ ಅವ್ರದ್ದು ಹೋಟ್ಲಿದೆ. ಜೊತೆಗೆ ನಮ್ಮ ಕ್ರೆಸೆಂಟ್ ಹೋಟ್ಲ್ನಲ್ಲಿ, ಕ್ರೆಸೆಂಟ್ ರೋಡ್ನಲ್ಲಿ ಮಲ್ಲಿಗೆ ಹಾಸ್ಪಿಟ್ಲ್ ಎದುರುಗಡೆ ಕೂಡ ಅವರ ಹೋಟ್ಲಿದೆ. ಅದ್ಭುತವಾದಂಥ ಕಲೆಗಾರರು, ಒಳ್ಳೆ ಕಲಾವಿದ ಅವರು. ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ ಇವಾಗ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗ್ತಾ ಇದೆಯಂತೆ. ಕರ್ಕೊಂಬರ್ತೀನಿ ತಾಳಿ ಚಂದ್ರು ಅವ್ರನ್ನ. ಚಂದ್ರು ಚೆನ್ನಾಗಿದ್ರು ಸರ್. ನೀವು ನಿಮ್ಮ ಹೋಟ್ಲು ನೋಡ್ಕೊಂಡು ಗಲ್ಲದ ಪಟ್ಟಿ ಮೇಲೆ ನಿಮ್ಮ ಹೆಂಡ್ತಿನ ಕೂಡಿಸ್ಬಿಟ್ಟು ಬಂದ್ಬಿಡ್ತೀರಾ. ನಮ್ಮ ಗಲ್ಲದ ಪಟ್ಟಿ ನೋಡೋರೆ ನೋಡಿ, ಅಲ್ಲಿ ನೋಡಿರಿ ಯಾರಾದ್ರೂ ಕೂತಿದಾರಾ? ಇಷ್ಟೋ ತನಕ ಲೇಟ್ ಆಗ್ಬಿಟ್ರೆ ಹೆಂಗೆ ನೀವು? ನಮ್ಮ ಕತೆ ಹೆಂಗೆ? ಕ್ಷಮಿಸಿ. ಏನ್ ಕ್ಷಮಿಸೋದು? ಮಳೆ ಹೇಳೋದಲ್ಲ, ಮಳೆ ಚಳಿ ಇವೆಲ್ಲ ಹೇಳ್ತಾರೆ. ಹಳೆ ಕಲಾವಿದ್ರು ಅವಾಗ ಚಾನ್ಸ್ ಸಿಕ್ಕಿಲ್ಲ ಅವ್ರಿಗೆ, ಇವಾಗ ಸಿಕ್ಬಿಟ್ಟಿದೆ ಚಾನ್ಸು. ಓಕೆ, ನಿಮ್ಮನೆ ಊಟದ ಚಂದ್ರು ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ನಿಮ್ಮನೆ ಹೋಟೆಲು 2 ಕಡೆ ಇದೆ. ಇವತ್ತು ನಮ್ಮ ಕಡೆ ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂಥ ಮಟನ್ ಮಸಾಲ. ಮಟನ್ ಮಸಾಲ ಗ್ರೀನ್ ಕಲರ್ ಆಗಿರಬೇಕು. ಹಸುರು ಕಲರಿನ ಮಟನ್ ಮಸಾಲವನ್ನ ಮಾಡ್ತಾ ಇದ್ದಾರೆ. ಮುದ್ದೆಗೆ, ಚಪಾತಿಗೆ, ಅವೆಲ್ಲ ಏನು ಬೇಡ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾ ನೋಡಬೇಕು. 12 ಗಂಟೆಯಿಂದ 3 ಗಂಟೆಗೆ ಹೋಟ್ಲೆ ಕ್ಲೋಸು. 3:15 ಹೋಯ್ತು ಅಂದ್ರೆ ಏನು ಬೇಕು ಸರ್? ಒಂದು ಸ್ವಲ್ಪ ಶೇರ್ವ ಐತೆ, ಒಂದೆರಡು ಸ್ವಲ್ಪ ಅನ್ನ ಇದೆ, ಹಾಕೊಂಡು ತಿನ್ಕೊಂಡು ಹೋಯ್ತಾರಿ ಸರ್, ಏನು ಕೇಳಬೇಡಿ, 1-2 ಕೈಮಾ ಕೊಡ್ತೀನಿ, ಕೆಳಗೆ ಎತ್ತಿಕೊಂಡಿದ್ದೀನಿ ಅಂತಾರೆ. ಈ ಥರ ಎಲ್ಲ ಮಾಡ್ತಾರೆ ಹಳೆ ಕಲಾವಿದರು ಅಂತ ಹೇಳಿದ್ನಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹಸಿರು ಕಲರ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರು? ಗ್ರೀನ್ ಮಟನ್ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಮಟನ್, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಚಕ್ಕೆ, ಲವಂಗ, ಧನಿಯಾ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಚುಕ್ಕೆ ಸೊಪ್ಪು ಹಾಕ್ತೀರಾ? ಚುಕ್ಕೆ ಸೊಪ್ಪು ಹಾಕ್ತೀನಿ, ಸಿಗಲಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಲ್ಲ, ಹೌದಾ? ಅದು ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ. ಆ ಚುಕ್ಕೆ ಸೊಪ್ಪು ಹಾಕಿ ಬಾರ್ನೊಡ್ದು ಮಟನ್ ಸಾರು, ಅದು ಸ್ವಲ್ಪ ಬಿಸಿ ಬಿಸಿ ಅನ್ನ, ಬಿಸಿಯಾದಂಥ ಸ್ವಲ್ಪ ಮುದ್ದೆ ತಿಂದು ಹಿಂಗಂದ್ರೆ ಅದ್ರ ಮಜಾನೇ ತಿಂದವ್ರಿಗೆ ಗೊತ್ತಿರ್ತದೆ. ಏನಂತೀರಾ ಚಂದ್ರು? ನಿಜ, ಅದು 100% ಅಲ್ವಾ? ಹೌದೌದು. ಓಕೆ, ಶುರು ಮಾಡೋಣ. ಏನ್ಕೊಳ್ಳಿ ಫಸ್ಟ್? ಒಂದು ಬಾಣಲಿ ಹುರಿದ್ಬಿಟ್ಟು ರುಬ್ಕೋಬೇಕಾ? ಹೌದೌದು. ಈಗ ಆ ಕಡೆ ಕುಕ್ಕರಲ್ಲಿ ಓಕೆ, ಫಸ್ಟ್ ಮಟನ್ ಇಟ್ಕೊಂಬೋಣ. ನೋಡ್ಕೊಳ್ಳಿ ಎಷ್ಟು ಬೇಕು ಎಣ್ಣೆ? ಸಾಕು ಸಾಕು. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹೇಳಿ ಸರ್. ಈರುಳ್ಳಿ, ಓಹೋ, ಸ್ವಲ್ಪ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು? ಹೌದೌದು. ಓಕೆ, ಒಂಚೂರು ಸಬ್ಬಕ್ಸಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಈಗ ಮಟನ್ ಹಾಕಿ ಸರ್. 1.5 kg ಮಟನ್? ಹೌದೌದು. ಓಹೋ, ಸ್ವಲ್ಪ ಅರಿಶಿನ ಪುಡಿ. ಅರ್ಶಿನ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು. ಇಲ್ಲೇ ಉಪ್ಪು ಹಾಕ್ಬಿಡ್ತೀವಲ್ಲ? ಹೌದೌದು. ಒಟ್ಟಿಗೆ ಕುಗ್ಸಲ್ವಾ ನೀವು? ಇಲ್ಲ, ಇದು ಸ್ವಲ್ಪ ಬೇಕು ಅಂತ ಆದ್ಮೇಲೆ ಈ ಕಡೆ ಮಸಾಲೆ ಹುರ್ಕೊಂಡು ಆಮೇಲೆ ಹಾಕಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಮುಚ್ಚಿಬಿಟ್ರೆ ಓಕೆ, ಆ ಸ್ವಾದನೇ ಬೇರೆ. ಹಂಗಂತೀರಾ? ಸ್ವಲ್ಪ ಪೆಪ್ಪರ್ ಪೌಡ್ರು ಬೇಕಾ? ಹೌದೌದು. ಕಾಳು ಮೆಣಸಿನ ಪುಡಿ. ಇದಾದ್ಮೇಲೆ ಒಂದು ಬಾಣಲಿ. ಇದನ್ನ ಹಿಂಗೆ ಬೇಯ್ತಾ ಇದೆಯಲ್ವಾ? ಬೇಯ್ತಾ ಇರಲಿ. ಸ್ವಲ್ಪ ನೀರೆಲ್ಲ ಹೋಗ್ಲಿ. ನೀರು ಹೋಗ್ಬೇಕು. ಸ್ವಲ್ಪ ನೀರು ಹಾಕಿರ್ತೀನಿ. ಏನ್ ಕೊಡ್ಲಿವಣ್ಣ ನಿಮ್ಗೆ? ಈಗ ಒಂದು ಬಾಣಲಿ ಸಾಕಲ್ಲ? ಅದು ಸಾಕು. ಇಲ್ಲ, ಅದರಲ್ಲೇ ಹುರ್ಕೊಂಬೋಣ, ಬೇಡ ಯಾರಿಗೆ? ಅದು. ಓಕೆ, ಸ್ವಲ್ಪ ಎಣ್ಣೆ. ಇಲ್ಲಿ ಮಟನ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ಇದು 1 kgಗೆ ಅಳತೆ. ಹೌದಾ? ಸಾಕು. 1 kgಗೆ ಎಷ್ಟು? 1 kgಗೆ ಒಂದು 13 ಮೆಣಸಿನ್ಕಾಯಿ ಬರುತ್ತೆ. ಇದು ಒಂದು ಅಳತೆ. ಹಂಗ? ಹೌದೌದು. ನಿಮ್ದೆಲ್ಲ ಕೈ ಹೇಳ್ತೇನೆ. ಕೈ ಅಳ್ತೆ, ಕಣ್ಣು ಅಳ್ತೆ. ಹೌದೌದು. ಓಕೆ, 1.5 kg ಇರೋದ್ರಿಂದ ಒಂದು 20 ಮೆಣಸಿನ್ಕಾಯಿ ಬೇಕೇ ಬೇಕು. ಸ್ವಲ್ಪ ಶುಂಠಿ. ಓಕೆ, ಶುಂಠಿ, ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಮುಂದೆ, ಬೆಳ್ಳುಳ್ಳಿ ಸ್ವಲ್ಪ ಮುಂದೆ, ಶುಂಠಿ ಸ್ವಲ್ಪ ಅದರ ಹಿಂದೆ. ಹೌದು. ಇರೋದು ಈರುಳ್ಳಿನಾ? ಹೌದೌದು. ಓಕೆ, ಈರುಳ್ಳಿ, ಶುಂಠಿ, ಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, ಬೆಳ್ಳುಳ್ಳಿ ಇರೋದು, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಚಕ್ಕೆ, 1-2 ಚಕ್ಕೆ, ಒಂದು 5-6 ಲವಂಗ. ಅದಾದ್ಮೇಲೆ ಸ್ವಲ್ಪ ಧನಿಯಾ. ಓ, ಹಿಂಗೆ ಹಾಕೊಂಡ್ಬಿಡ್ತೀರ ಧನಿಯಾ? ಹೌದೌದು, ನಾವೆಲ್ಲ ಹಿಂಗೆ ಯೂಸ್ ಮಾಡೋದು. ಓಕೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಹೌದೌದು. ತಿನ್ಬೇಕಾದ್ರೆ ನಾಟಿಯ ಘಮ ಮೂಗಿಗೆ ಬಡಿಯುತ್ತೆ. ಸ್ವಲ್ಪ ಮೆಣಸು ಹಾಕಿ ಸರ್. ಸ್ವಲ್ಪ ಪುದೀನ ಸೊಪ್ಪು. ಓಹೋ, ಇದೇ ಮಸಾಲ ಅಲ್ವಾ ಚಂದ್ರು? ಹೌದು ಗುರುಗಳೇ. ಚೂರು ಮೆಂತ್ಯ ಸೊಪ್ಪು.
ಸ್ವಲ್ಪ ಮೆಂತ್ಯ, ಸಾಧ್ಯ ಆದರೆ ಚುಕ್ಕಿ ಸೊಪ್ಪು ಹಾಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ. ಹೌದು ಈ ಒಗ್ಗರಣೆ ಜೊತೆಗೆ ಹಾಕೊಂಡ್ರೆ ಇನ್ನೂ ತುಂಬ ಚಂದ. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಸೊಪ್ಪನ್ನ ಹಾಕಿದ್ದಾರೆ. ಈಗ ಕೊಬ್ಬರಿ, ಒಣಕೊಬ್ಬರಿನ ತೆಂಗಿನಕಾಯಿ ತುರಿನ ತೆಂಗಿನಕಾಯಿ ತುರಿ ಇದೆ, ಇದು ಒಣ ಕೊಬ್ಬರಿನೂ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿದೆ. ಹಂಗಂತೀರಾ? ಹೌದು, ನಾನು ಇವಾಗ ಸ್ವಲ್ಪ ಎಸ್. ಇನ್ನೇನು ಚಂದ್ರು, ಸಿಕ್ಕಾಪಟ್ಟೆ ಜನ ನಿಮ್ಮನ್ನೇ ಕೇಳ್ತಂತೆ ಬಂದು ಇವಾಗ. ಏನೋ ನಿಮ್ಮ ಆಶೀರ್ವಾದದಿಂದ ಕೇಳ್ತಾ ಇದ್ದಾರೆ ಗುರುಗಳೇ. ಭಾಳ ಜನ. ಏನದು? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪು ಆಗೋಯ್ತಲ್ಲ. ಹೌದು ಯಾವುದು ಸೊಪ್ಪು ಉಳ್ಕೊಂಡಿಲ್ಲ. ಇಲ್ಲ. ಕೊತ್ತಂಬರಿ ಹಾಕಿದೀವಿ, ಸಬ್ಸಿಗೆ ಸೊಪ್ಪು ಹಾಕಿದೀವಿ, ಸ್ವಲ್ಪ ಪುದೀನ ಹಾಕಿದೀವಿ, ಇದೆಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿದೀವಿ. ಸಾಧ್ಯ ಆದರೆ ಚುಕ್ಕೆ ಸೊಪ್ಪನ್ನು ಹಾಕ್ಕೊಳ್ಳಿ, ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಹೌದು, ಯಾಕಂದ್ರೆ ಭಾನುವಾರದೊತ್ತು ಮಾತ್ರ ನನಗೆ ಗೊತ್ತಿರಂಗೆ ಚುಕ್ಕೆ ಸೊಪ್ಪು ಸಿಕ್ಕೋದು. ಈಗಿಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. 50 ರೂಪಾಯಿ ಒಂದು ಕಟ್ ಕೊತ್ತಂಬರಿ. ಹೌದಾ? ಹೌದು ಈಗ ಸೊಪ್ಪಿನ ಬೆಲೆ ಎಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ. 50 ರೂಪಾಯಿ ಆದರೆ ಎಲ್ಲಿಂದ ತಂದು? ಇನ್ನು ಬೇಕೇ ಬೇಕಲ್ವಾ, ಕಸ್ಟಮರ್ ಕೊಡಲೇಬೇಕು, ರುಚಿ ಬೇಕು ಅಂದರೆ ಮಸ್ಟರ್ಡ್ ಶೂಟ್ ಯೂಸ್ ಮಾಡ್ತೀನಿ ಗುರುಗಳು. ಹೌದಾ? ಇವಾಗ ಇದನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕಣ್ಗಾದ್ಮೇಲೆ ಕುಕ್ಕರ್ಗೆ ಹಾಕೋದು. ಅಷ್ಟೊಳಗೆ ರುಬ್ಬೇಕಲ್ಲ ಅದನ್ನ ಫಸ್ಟ್. 100%. ಈ ನೀರು ಚೆನ್ನಾಗಿ ಇಮ್ರೋಬೇಕು, ಆವಾಗಲೇ ರುಚಿ ಜಾಸ್ತಿ. ಅವಾಗಲೇ ಮಾಂಸ ಸಾರಿಗೆ ರುಚಿ ಬರೋದು. ತಿಳ್ಕೊಂಬಿಡಿ, ಮಾಂಸ ಸಾರಿಗೆ ಹಂಗೆ ಏನಾದರೂ ಮಸಾಲ ಹಾಕಿ ನೀವೇನಾದ್ರು ಫ್ರೈ ಮಾಡಿದ್ರೆ ಅದು ಒಳ್ಳೆ ರುಚಿ ಬರೋಕ್ಕೆ ಚಾನ್ಸೇ ಇಲ್ಲ. ಮಾಂಸ ಕುಪ್ಪೆ ಹಿಡ್ದಿರೋದಿಲ್ಲ. ಉಪ್ಪು ಹಿಡ್ದಿರಲ್ಲ. ಫಸ್ಟ್ ಏನಂದ್ರೆ ಉಪ್ಪು ಹಾಕಿ ಈ ನೀರೆಲ್ಲ ಡ್ರೈ ಔಟ್ ಆಗಬೇಕು. ಏನ್ ನೀರು ಕಾಣ್ತಾ ಇದೆ ಅಲ್ವಾ ಸರ್? ಕರೆಕ್ಟ್ ಅಲ್ಲ ಸರ್? ಹೌದು. ಇದು ಚೆನ್ನಾಗಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಒಳ್ಳೇದು. ಎಷ್ಟು ನೀರು ಇಮರುತ್ತೋ ಅಷ್ಟು ಒಳ್ಳೇದು. ನೀರು ಇಮ್ರಬೇಕು. ಸ್ವಲ್ಪ ಕಪ್ಪಾದ್ರೂ ಪರವಾಗಿಲ್ಲ ಮಟನು, ಆದ್ರೆ ರುಚಿ ಅದ್ಭುತವಾಗಿರುತ್ತೆ. ಓಕೆ, ಅದೇ ನೀರದು. ಇವಾಗ ಸ್ವಲ್ಪ ನೀರು ಇದಕ್ಕೆ ಮಿಕ್ಸಿ ಜಾರಿಗೆ. ಇದಾದ್ಮೇಲೆ ಮಿಕ್ಸಿ ಆನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸರ್. ಓಕೆ, ಹಾಕಿ ಸರ್. ಸ್ವಲ್ಪ ಮಿಕ್ಸಿಗೆ ನೀರು ಹಾಕೋತೀನಿ. ಹಾಕಿ ಚೆನ್ನಾಗಿ ಮಾಂಸದಲ್ಲಿರೋ ನೀರೆಲ್ಲ ಇಮ್ರೋಗೋ ತನಕ ಬಿಟ್ಟರು ಕೂಡ ಆಮೇಲೆ ಒಂದ್ಸರಿ ಇದನ್ನ ಹಾಕಿದ್ರೆ ಆ ನೀರೆಲ್ಲ ಚೆನ್ನಾಗಿ ಇಮ್ರೋಗಿರುತ್ತೆ. ಈ ಖಾರ ಉಪ್ಪು ಕಸಕಂತ ಇಟ್ಕೊಳ್ಳುತ್ತೆ, ರುಚಿ ಜಾಸ್ತಿ ಕೊಡುತ್ತೆ. ಮಾಡಿದವ್ರು ಗೊತ್ತಿರುತ್ತೆ, ತಿಂದವರು ಹೇಳ್ತಾರೆ. ಇದೇ ಸಾರು ತಿನ್ಬೇಕು ಅಂದ್ರೆ ಹೋಗ್ಬೇಕಾಗತ್ತೆ ಶಿವಾನಂದ ಸರ್ಕಲ್ ಹತ್ರ, ಸ್ವಸ್ತಿಕ್ ಸರ್ಕಲ್ ಹತ್ರ ಹೋದ್ರೆ ನಿಮ್ಮನೆ ಊಟ ಇದೆ, ನಿಮ್ಮನೆ ಹೋಟೆಲ್ ಇದೆ. ಅದ್ಭುತವಾಗಿರೋಂಥ ಹೋಟೆಲ್ಗೆ ಹೋಗ್ಬೋದು, ಕಣ್ಣಿಗೆ ಬೇಕಾದನ್ನ ತಿನ್ಕೊಂಡ್ ಬರ್ಬೋದು. ಕಾರ್ಯಕ್ರಮ ಮುಗೀತಾ? ಇದಕ್ಕೇನು ತಂದಿದ್ದೀರಾ ನಿಮ್ಮ ಹೋಟ್ಲಿಂದ ನೀವು? ಅದಕ್ಕೆ ಇದಕ್ಕೆ ಇಡ್ಲಿ ಚೆನ್ನಾಗಿರುತ್ತೆ. ಇವೆಲ್ಲ ಹೇಳಿ ನೀವು. ಇಡ್ಲಿ ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿರುತ್ತೆ. ಏನು ತಂದಿದ್ದೀರಾ ಅಂತ ಕೇಳಿದೆ ನಾನು ನಿಮಗೆ. ನೆಕ್ಸ್ಟ್ ಟೈಮ್ ತರ್ತೀನಿ. ನೆಕ್ಸ್ಟ್ ಟೈಮ್ ತನಕ ಇದು ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮುಂದಿನ ಸರಿ ಬಂದಾಗ ಮುದ್ದೆ ಜೊತೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಚಪಾತಿಗೆ ಚೆನ್ನಾಗಿರುತ್ತೆ. ಓಕೆ. ದೋಸೆ ಇಡ್ಲಿಗಂತೂ ಹೇಳಂಗೆ ಇಲ್ಲ ಅದನ್ನ. ಹಂಗಂತೀರಾ? ಇವಾಗ ಕ್ಲೋಸ್ ಮಾಡೋಣ. ಇವಾಗ ಎಷ್ಟು ವಿಷಲ್ ಬೇಕು? ಒಂದೇ ವಿಷಲ್. ಒಂದೇ ವಿಷಲ್. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ಸ್, ಗಾಂಧಿನಗರ, ಬಸವೇಶ್ವರ ನಗರ, JP ನಗರ, ಜಯನಗರ, ತ್ಯಾಗರಾಜ ನಗರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಮಟನ್ ಗ್ರೀನ್ ಗ್ರೇವಿಯನ್ನು ಮಾಡೋಕ್ಕೋಸ್ಕರ ಚಂದ್ರು ಅವರು ಬಂದಿದ್ದಾರೆ. ಗ್ರೀನ್ ಮಟನ್ ಕುರ್ಮಾ. ಅದ್ಭುತ. ನಿಮ್ಮ ಹೋಟೆಲ್ ಹಿಂಗೆಲ್ಲ ಇರೋದು ಇದು? ಹೌದು. ಸೇಮ್ ಅದೇ ಮಾಂಸ, ಅದೇ ಕಲ್ಲರು, ಅದೇ ಸಾರು, ನಿಮ್ಮನೆ ಊಟ. ನಮ್ಮ ಚಂದ್ರು ಅವರ ಹೋಟ್ಲಲ್ಲಿ ಈ ಸಾರಿಗೆ ತುಂಬಾ ಡಿಮ್ಯಾಂಡು. ಏನ್ ಜನ ಲೀಟರ್ ಗಟ್ಟಲೆ ತಿಂತಾರೇನೋ ಅಂತ ಅನಿಸ್ಬಿಡುತ್ತೆ. ಗ್ರೀನ್ ಮಟನ್ ಕುರ್ಮಾ ಮುದ್ದೆಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೆ ಸ್ಪೆಷಲ್ ಆಗಿ ಇಡ್ಲಿ ಬೇರೆ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅವ್ರ ಹೋಟ್ಲಿಂದ. ನಿಮ್ಮ ಹೋಟ್ಲ್ ಇಡ್ಲಿ ಸಿಗುತ್ತಾ? ಹೌದು. ಭಾನುವಾರ ಇಡ್ಲಿಗೆ ಏನ್ ಕೊಡ್ತೀರಾ? ಇಡ್ಲಿ, ಕಾಲ್ ಸೂಪು, ದೋಸೆ, ಮಟನ್ ಕುರ್ಮಾ, ಮಟನ್ ಚಾಪ್ಸು. ಭಾನುವಾರ ಮಾತ್ರನಾ? ಈ ವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದ್ಭುತವಾಗಿರುವಂಥ ಮಟನ್ ಕುರ್ಮಾ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಟೇಸ್ಟ್ ನಾವು ಮಾಡ್ತೀವಿ, ಅದಾದ್ಮೇಲೆ ನಿಮ್ಗೆ ತೋರಿಸ್ತೀವಿ. ಬನ್ನಿ ಸರ್. ನೋಡಿ ಚಂದ್ರು, ಕಲರ್ ಜಾಸ್ತಿ ಇದೆಯಾ? ಒಳ್ಳೆ ಕಲರು, ಗ್ರೀನ್ ಕಲರು. ಕಲರ್ ಎಲ್ಲ ಏನೂ ಹಾಕಿಲ್ಲ. 3 ಥರ ಸೊಪ್ಪನ್ನು ಹಾಕಿರೋದು, ಚೆನ್ನಾಗಿ ರುಬ್ಬಿರೋವಂಥದ್ದು. ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನೆಲ್ಲ ಏನು ಯೂಸ್ ಮಾಡದೆ ಮನೇಲಿ ಸಿಗುವಂಥ ನಾಟಿ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ನಿಮ್ಮನೆ ಹೋಟೆಲ್ನ ಚಂದ್ರು ಅವರ ಅತ್ಯಂತ ಜನಪ್ರಿಯವಾದಂಥ ಅಡುಗೆ ಇದು. ಆ ಹೋಟ್ಲಲ್ಲಿ ಹೇಳಿದಲ್ಲ, ಲೀಟರ್ ಗಟ್ಟಲೆ ಖರ್ಚಾಗುವಂಥದ್ದು. ಇದು ತುಂಬಾ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡೋಣ? ಡೆಫಿನೆಟ್ ಆಗಿ. ಬಾಪ ನೇಪಾಳಿ ಬಾಪ ತಗೊಂಬಾರೋ, ಹೊಟ್ಟೆ ತಗೊಂಬಾರೋ. ಎಷ್ಟೊತ್ತಿಗೆ ತರ್ತಿರೋ ಹೇಳಿದ್ರಲ್ಲೇ. ಇಡ ಬಂದೇಣ ಅಣ್ಣ. 20 ಪ್ಲೇಟು ಬಿರಿಯಾನಿ ಆರ್ಡರ್ ಬಂದಿದೆ. ಮಾಡಿ ಕಳ್ಸುತ್ತಾನೆ. ಅದೇ ಮಟನ್ ಸ್ವಲ್ಪ ಬೆಂದಿಲ್ಲ ಅಣ್ಣ. ಅವ್ನು ಬೆಳಿಗ್ಗೆ ಸರಿ ಹಾಕಿಲ್ಲ, ಅವ್ನಿಗೆ ಇದು ಮಾಡಿದೆ ನಾನು. ಮಟನ್ ಬೆಂದಿರೋದು ಏನು ಮಾಡಬೇಕು ಚಂದ್ರು? ಕುಕ್ಕರ್ಗೆ ಹಾಕ್ಬೇಕು. ಇಲ್ಲ ಅಂದರೆ ಒಂದು ತೆಂಗಿನ ಚಿಪ್ಪು ಒಂಚೂರು ಹಾಕ್ಬಿಟ್ಟು ಬಿರಿಯಾನಿಗೆ. ಹೌದು, ಅಲ್ಲಲ್ಲ ಬೇಯಿಸ್ಕೋಬೇಕು. ಈ ಒಂದು ಬಿರಿಯಾನಿ ಒಳಗೆ ಮಟನ್ ಬೆಂದಿಲ್ಲ ಏನು ಮಾಡಕ್ಕೆ ಸಾಧ್ಯ? ಬಿರಿಯಾನಿ ಮಟನ್ ಬಂದರೆ ಕಸ ಕೆಸಿಬೇಕಷ್ಟೇ.
ಕೇಳಿಸ್ಕೊಂಡೆ ತಾನೆ? ಅದೇ ಅಣ್ಣ ಪಾತ್ರೆ ಬೇರೆ ಸರಿ ಇಲ್ವಲ್ಲ, ನಾನು ಮೊನ್ನೆನೇ ಹೇಳಿದ್ದೆ. ಹೋಗ ಬರ್. ಆರ್ಡ್ರ್ ಬಂತು ಅಂತ ಹೇಳೋದು ಬೇರೆ, ಆರ್ಡ್ರ್ ಹೋಯ್ತು ಅಂತ ಹೇಳೋದು ಬೇರೆ, ಪಾತ್ರೆನೇ ಸರಿ ಇಲ್ಲ ಅನ್ನೋದು ಬೇರೆ. ಹಾಯ್ ಆಗೋಗಿದೆ. ಕರ್ಮ ಕಾಂಡ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತೀರಾ? ಗ್ಯಾರಂಟಿ. ಟೇಸ್ಟ್ ಮಾಡ್ಬಿಡ್ಲ ಚಂದ್ರು? ಮಾಡ್ಬಿಡಿ ಗುರುಗಳೇ. ಒಳ್ಳೆ ಇಡ್ಲಿ. ಭಾನುವಾರದೊತ್ತು ಕಾಲು ಸೂಪು, ಇಡ್ಲಿ, ದೋಸೆ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ ಚಂದ್ರು ಅವರು. ಏನು ಗುರುಗಳೇ? ಏನು ಅನ್ಸೋ ಸೀನೇ ಇಲ್ಲ ಬಿಡಿ, ತಾಳಿ. ಅದ್ಭುತ. ಚೆನ್ನಾಗಿದೆ. ಇಡ್ಲಿಗೂ ಸಾರಿಗೆ ಮುದ್ದೆ ಇದೆ ತರಬಾರ್ದ ಹೋಟ್ಲಿಂದ? ತರ್ತೀನಿ. ಒಂದು ಮುದ್ದೆ ತಂದಿದ್ರೆ ಮುಗ್ಸಾಕ್ಬಿಡ್ತಿದ್ದಲ್ಲಿ ಚಂದ್ರು. ಇಡ್ಲಿಗೆ ಹೆಂಗಿದೆ ಕಾಂಬಿನೇಷನ್ ಅಂದರೆ ಕಳೆದೋಗ್ಬಿಡ್ತೀರಾ. ಅದ್ಭುತವಾಗಿದೆ. ಎಷ್ಟು ರುಚಿಯಾಗಿದೆ ಅಂದರೆ ಬಿದ್ದಿದೆ ಮಟನ್ ಬಂದಿದೆ. ಹೂವು ಬೆಂದಿದೆ. ನಾನು ಅದೇ ಥರ ಮಟನ್ನೇ ತರೋದು. 20 ವರ್ಷದಿಂದ ಒಂದೇ ಅಂಗಡಿ. ಹೇಳ್ತಾರಲ್ಲ ಮಟನು ಮಲ್ಲೇಶ್ವರ ಇದು ಲಕ್ಷ್ಮೀನಾರಾಯಣಪುರ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಕೊಡ್ತಾನೆ. ನಾಟಿ ಕೋಳಿ, ಇದು ಪ್ಯೂರ್ ನಾಟಿ ಕೋಳಿ, ಒಳ್ಳೆ ಮಟನ್. ನಾವು ದುಡ್ಡಿನ ಮಕ್ಕ ನೋಡೋದಿಲ್ಲ. ನನಗೆ ಬೇಕಾಗಿರೋದು ಕಸ್ಟಮರ್ ಒಳ್ಳೆ ಐಟಮ್ ಕೊಡಬೇಕು. ಅದೇ ಥರ ನಾವು ಕಾಸು ತೊಗೋಬೇಕು, ಅವ್ರಿಗೂ ತೃಪ್ತಿ ಕೊಟ್ಟು ವ್ಯಾಪಾರ ಮಾಡಬೇಕು. ಈಗ ನಾಟಿ ಕೋಳಿಯಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ? ಅದು ನಮ್ಗೆ ಅವನ ಅಂಗಡಿಯವನೇ ಹೇಳ್ಬಿಡ್ತೀನಿ ನಾನು. ನನಗೆ ಮೊಟ್ಟೆ ಕೋಳಿ ಬೇಕು ಅಂದರೆ ಮೊಟ್ಟೆ ಕೋಳಿ ಕೊಡ್ತಾನೆ. ಅವರು ಗಂಡು ಕೋಳಿ ಹುಂಜ ಬೇಕು ಅಂತಾರೆ, ಹುಂಜಾನೇ ಬೇಕು ಅಂದರೆ ಹುಂಜಕ್ಕೆ. ಮಂಗಳೂರವ್ರು ಸ್ವಲ್ಪ ಹುಂಜ ಕೇಳ್ತಾರೆ. ಹೌದಾ? ಅವ್ರು ಅದು ಏನು ಕೇಳ್ತಾರೆ ಆ ಥರದಲ್ಲೇ ಕೊಡ್ತಾನೆ ಪಾಪ ಅವನು. ನನಗೋಸ್ಕರ ಎತ್ತಿಟ್ಟು ಈಗ ನಾಡದ್ದು ಭಾನುವಾರಕ್ಕೂ ಒಂದು 50 kg ಆರ್ಡ್ರ್ ಇದೆ, ಮಾಡಿಕೊಡ್ತಾನೆ. ನೀಟಾಗಿ ಕಟಿಂಗು, ಮೋಸ ಇಲ್ಲ, ಏನಿಲ್ಲ, ಪ್ಯೂರ್. ಅದರಿಂದ ರಿಲೇಷನ್ಶಿಪ್ ಚೆನ್ನಾಗಿದೆ. ಅದರಿಂದ ನಮಗೂ ಯಾರೋ ಕಸ್ಟಮರ್ಗೆ ಯಾವುದೋ ಒಂದು ಕಂಪ್ಲೇಂಟ್ ಬರೋಲ್ಲ, ಏನಿಲ್ಲ. ಒಂದೇ ಲೆವೆಲ್ ಕೋಳಿ ಕೊಡ್ತಾನೆ, ತರ್ತಾನೆ ಪಾಪ. ಒಂದು ಮಾಂಸ ಸಾರು ಚೆನ್ನಾಗಾಯ್ತು, ಕೋಳಿ ಸಾರು ಚೆನ್ನಾಗಾಯ್ತು ಅಂದರೆ ಮಟನ್ ಚೆನ್ನಾಗಿರ್ಬೇಕು. 100%. ನಾವು ಮಸಾಲೆ ಹಾಕೋದಕ್ಕಿಂತ ಮಟನು ಇಂಪಾರ್ಟೆಂಟ್. ಸುಮ್ಮನೆ ಬಲ್ತೋಗಿರೋದು ಹಾಕಿ ಕಸ್ಟಮರ್ ಕಳ್ಕೊಳೋ ಬದಲು ಒಳ್ಳೆ ಮಟನ್ ಕೊಡಬೇಕು, ಒಳ್ಳೆ ಇದು ಮಾಡಬೇಕು. ತುಂಬ ಚೆನ್ನಾಗಿದೆ ಚಂದ್ರು, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಕೂಡ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು. ಈ ಗ್ರೇವಿ ನಿಮ್ಮ ಹೋಟ್ಲಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ನಾನು ತುಂಬ ಜನ ಹೇಳಿದ್ದಾರೆ ಕೂಡ, ಸಾರ್ ಹೆಂಗಿರುತ್ತೆ ಗೊತ್ತಾ ಸಾರ್, ಒಂದು ಸರಿ ಚಂದ್ರು ಹೋಟ್ಲಿಗೆ ತಿನ್ಕೊಂಬನ್ನಿ ಸರ್ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ. ನಾನು ಹೇಳಿದೆ, ಸ್ವಾಮಿ ನಾವು ತಿನ್ನಿದ್ದೀವಿ, ನೀವಾಗ ತಿನ್ಕೊಂಬಂದು ನನಗೆ ಹೇಳ್ತಾ ಇದ್ದೀರ ಅಷ್ಟೇ ಇವಾಗ ಅಂತ. ಅದ್ಭುತವಾದ ಅಂತ ಇಡ್ಲಿ. ಇಡ್ಲಿಗೆ ಇದು ಮಾಂಸ ಸಾರು ಗ್ರೀನ್ ಅಲ್ಲ? ಹೌದು ಗುರುಗಳ. ಯಾವುದು ಕಲರ್ ಆಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ. ಈ ಥರ ತಿನ್ನಬೇಕು ಅಂದಾಗ ನಿಮ್ಮ ಒಟ್ಟಿಗೆ ಬರಬೇಕು. ಹೌದು ಗುರುಗಳ. ಇದೆಷ್ಟು ಜಾಸ್ತಿ ಇರುತ್ತೆ. ಹೌದು. ಏನು ಮಾಡೋದು ಅವಾಗ? ನನಗೊಂದು ಫೋನ್ ಮಾಡೋದು ಸಾಕು, ನಿಮಗೋಸ್ಕರ ಎತ್ತಿಟ್ಟಿರ್ತೀನಿ ನಾನು. ಏನೇ ಐಟಮ್ ಹೇಳಿದ್ರು 988 674 674 7789 7789 ಫೋನ್ ಮಾಡಿದ್ರೆ ಚಂದ್ರೂರು ಸಿಗ್ತಾರೆ. ಒಳ್ಳೆ ಇಡ್ಲಿ, ಒಳ್ಳೆ ಬಿರಿಯಾನಿ, ಒಳ್ಳೆ ಗ್ರೀನ್ ಕಲರ್ ಸಾರು, ತಲೆ ಮಾಂಸ, ಬೋಟಿ, ಏನು ಬೇಕೋ ಎತ್ತಿರ್ತಾರೆ. ಧನ್ಯವಾದ. ಥ್ಯಾಂಕ್ ಯು ಚಂದ್ರು, ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತವಾಗಿದೆ. ಓಕೆ ಗುರು. ಒಳ್ಳೆ ಅಡುಗೆ ಕೊಡಿ, ಓಕೆ. ಒಳ್ಳೆ ಊಟ ಕೊಡಿ, ಬಿಸಿ ಬಿಸಿಯಾಗಿ ಕೊಡಿ, ಜನಕ್ಕೆ ಖುಷಿ ಪಡಿಸಿ, ಬಿಲ್ಲು ತಗೊಳ್ಳಿ. ಡೆಫಿನೆಟ್. ಥ್ಯಾಂಕ್ ಯು ಸರ್. ಬರ್ತೀನಿ ಗುರುಗಳೇ. ಥ್ಯಾಂಕ್ ಯು. ಭಾಳ ದಿನದ ಮೇಲೆ ಒಂದು ಒಳ್ಳೆ ಮಾಂಸ ಸಾರು. ಜ್ವರ ಬಂದಾಗ, ಬಾಯಿ ಕೆಟ್ಟೋದಾಗ, ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ತಿನ್ಬಿಟ್ರೆ ಅದ್ರ ಮಜಾನೇ ಬೇರೆ. ಓಕೆ, ಇವಾಗಲೇ ತನ್ನಿ, ಮಟನ್ನು ಚೆನ್ನಾಗಿರಬೇಕು, ಇವಾಗಲೇ ಮಾಡ್ಕೊಳ್ಳಿ, ಅದು ರುಚಿನ ನೋಡಿ. ಗ್ರೀನ್ ಮಟನ್ ಗೊಜ್ಜು ಮಾಡುವ ವಿಧಾನ: ಮೊದಲು ಬಾಣಲಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಲವಂಗ, ಚಕ್ಕೆ, ಧನಿಯಾ, ಕಾಳು ಮೆಣಸು, ಪುದೀನ, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಕೆಂಪಾಗಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಮಟನ್, ಅರಿಶಿನ, ಉಪ್ಪು, ಕಾಳು ಮೆಣಸಿನ ಪುಡಿ, ನೀರು, ಬೇಯಿಸಿ ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿದರೆ ಗ್ರೀನ್ ಮಟನ್ ಗೊಜ್ಜು ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ, ಏನೋ ಅಡುಗೆ ಮಾಡ್ತಾ ಇದ್ದಾರೆ. ರೀ ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ವರ್ಷ. ಬನ್ರಿ. ಏನು ಮಾಡ್ಕೊಂಡಿದ್ದೀರಾ ವರ್ಷ? ಹೌಸ್ ವೈಫ್ಸ್. ಯಜಮಾನ್ ಏನು ಮಾಡ್ತಾರೆ? ರಿಯಲ್ ಎಸ್ಟೇಟ್. ಎಲ್ಲಿ? ಮಲ್ಲೇಶ್ವರಂ. ಓಕೆ, ನಮ್ಮ ಮುಳ್ಳಿ ಮಿಲಿಟರಿ ಹೋಟೆಲ್ ಬಂದು ಏನು ಅಡುಗೆ ಮಾಡ್ತಾ ಇದ್ದೀರಾ? ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್. ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್ ಮಾಡ್ತಾ ಇದ್ದೀರಾ? ಸರಿ ಹೋಯ್ತು. ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದೆಲ್ಲ? ಎಲ್ಲರಿಗೂ ಇಷ್ಟ. ಯಾರ್ಯಾರು ಇದ್ದೀರಾ ಮಲ್ಲಿ? ನಾನು, ನಮ್ಮ ಯಜಮಾನ್ರು, ನನ್ನ ಮಗ. 3 ಜನ ಇರೋದು? ನಮ್ಮ ಅತ್ತೆ. ನಿಮ್ಮ ಅತ್ತೆನಿದ್ದಾರಾ? ಓಕೆ. ಏನು ನಿಮ್ಮ ಯಜಮಾನ್ ಹೆಸರು? ರವಿಕುಮಾರ್. ರವಿಕುಮಾರ್ ಅವರೇ, ಏನು ಕೈಮಾ ಬಾಲ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡ್ತಾರಾ? ಸೂಪರ್ ಆಗಿರುತ್ತಾ? ಓಕೆ ಸರ್, ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ನಲ್ಲಿ
ಅದ್ಭುತವಾಗಿರುವಂಥ ಚಿಕನ್ ಕೈಮಾ ಬಾಲ್ಸನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ಮಾಡೋಕ್ಕೆ ಏನೇನು ತಿಂದಿದ್ದೀರಿ ಮೇಡಮ್? ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ. ಏನು ಕೊಡಲಿ ಫಸ್ಟ್ ನಿಮಗೆ? ಪ್ಯಾನ್ ಬೇಕು. ಪ್ಯಾನಲ್ಲೇ ಮಾಡ್ಕೊಂಬಿಡ್ತೀರಲ್ಲ? ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ವರ್ಷ ನಿಮ್ಮ ಪ್ರೋಗ್ರಾಮೇ ಜಾಸ್ತಿ ನೋಡ್ತೀವಿ ಸರ್. ಓಕೆ, ಅಡುಗೆ ಟ್ರೈ ಮಾಡೋದು ಯಾರ ಮೇಲೆ? ಯಜಮಾನ್ರ ಮೇಲಾ? ಅಡುಗೆ ಯಾರ ಹತ್ರ ಕಲ್ತಿದ್ದ? ಅಮ್ಮನಿಂದನಾ ಅತ್ತೆಯಿಂದನಾ? ಅತ್ತೆಯಿಂದ. ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾಂ ಮಾಡ್ತಾರೆ. ಯಾರ ಜೊತೆ ಬಂದಿದ್ದೀರಾ? ನಮ್ಮ ಅತ್ತೆ. ಅತ್ತೆಯವ್ರು ಕರ್ಕೊಂಬಂದಿದ್ದೀರಾ? ಹಾಂ ಬಂತಾರೆ. ವೆರಿ ಗುಡ್. ಸ್ವಲ್ಪ ಈರುಳ್ಳಿ. ಓದಿದ್ದೆಲ್ಲ ಎಲ್ಲಿ? ಬ್ಯಾಂಗ್ಳೂರೇ ಸರ್. ಎಲ್ಲಿ? ಅರಬಿಂದೋ ಫಸ್ಟ್ ಏಡ್ ಕಾಲೇಜ್. ಓಕೆ, ಅದು ಸ್ವಲ್ಪ ಫ್ರೈ ಆಗಲಿ. ಆಗಲಿ. ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊತೀನಿ. ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕಾ? ಹಾಂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟ್. ಇಲ್ಲಿ ಚಿಕನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಚಿಕನ್ ಏನು ಈ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ. ಮಾಡಿ. ಬೋನ್ಲೆಸ್ ತಾನೇ ಅದು? ಹಾಂ, ಬೋನ್ಲೆಸ್ಸು. ಓಕೆ, ಬೋನ್ಲೆಸ್ ಚಿಕನ್ ತಗೊಂಡು ಫಸ್ಟ್ ಮಿಕ್ಸಿಲಿ ಹಾಕಿ ಕೈಮಾವನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಯಾವಾಗ ಹಾಕ್ತೀರಾ? ಹಾಕ್ತೀನಿ. ಅದಕ್ಕೆ ಸ್ಟಫಿಂಗ್ ಮಾಡಿಬಿಟ್ಟು. ಸ್ಟಫಿಂಗ್ ಬೇರೆ ಮಾಡ್ತೀರಾ? ಹಾಂ, ಕ್ಯಾಪ್ಸಿಕಮ್ ಒಳಗಡೆ ರುಬ್ಬಿರೋ ಅಂತ ಕೈಮಾನ ತೆಗೆದಿದ್ದಾರೆ. ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಕೈಮಾ ಇದೆಯಾ? ಹಾಂ, ಅರ್ಧ ಕೆಜಿ ಅಷ್ಟು ಕೈಮಾ ಇದೆ. ಚಿಕನ್ ಕೈಮಾ ನುಣ್ಣಗೆ ರುಬ್ಕೊಂಡಿದ್ದಾರೆ. ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಒಂದು ಮೊಟ್ಟೆ, ಅರ್ಧ ಕೆಜಿ ಚಿಕನ್ ಚೆನ್ನಾಗಿ ರುಬ್ಕೊಂಡಿರೋವಂಥದ್ದು. ಸ್ವಲ್ಪ ಉಪ್ಪು. ಓಕೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಮೊಟ್ಟೆ, ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ. ಖಾರ ಪುಡಿ ಬೇಕು. ಖಾರ ಪುಡಿ ಎಲ್ಲಿದೆ ನೋಡಿ? ಖಾರ ಪುಡಿ ಸಾಕಷ್ಟೇನೆ? ಹಾಂ. ಓಕೆ, ಏನದು? ಧನಿಯಾ ಪುಡಿ ಇದೆ. ಇನ್ನು ಕಲ್ಸ್ಕೊತೀನಿ ಚೆನ್ನಾಗಿ. ಕಲಸಿಮ್ಮ, ಕಲಸಿ. ಈ ಕೈಮಾನ ಏನು ಮಾಡ್ತೀರಾ ಇವಾಗ ನೀವು? ಸ್ಟಫಿಂಗ್ ಮಾಡ್ತೀನಿ. ಅದು ಬೇಯುತ್ತೆ. ಹೆಂಗ್ ಬೇಯಿತ್ರಿ? ಹೆಂಗ್ ಬೇಯಿತ ಗೊತ್ತಿಲ್ಲಪ್ಪ. ನಿಮ್ಮ ಯಜಮಾನರು ಮಾಡ್ಕೊಟ್ಟಿದ್ದೀರಾ ರವಿಕುಮಾರ್ ಅವ್ರಿಗೆ? ಹಾಂ, ಮಾಡಿದ್ದೀನಿ. ಚೆನ್ನಾಗಿತ್ತು ಅಂತ ಹೇಳಿದ್ರಾ? ಹಾಂ. ಇವಾಗ ಸ್ವಲ್ಪ ಟೊಮೆಟೊ ಹಾಕ್ತೀನಿ. ಇದಕ್ಕಾ? ಹಾಕಿ. ಟೊಮೆಟೊ ಪೇಸ್ಟು ಏನು ರುಬ್ಕೊಂಡಿದ್ದೀವಿ ಅದನ್ನ ಹಾಕಿದೀವಿ. ಈರುಳ್ಳಿನ ಹಾಕಿದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಪೇಸ್ಟನ್ನು ಹಾಕೊಂಡಿದ್ದೀವಿ. ಇದನ್ನೇನು ಮಾಡ್ತೀರಾ ಇವಾಗ? ಬಾಲ್ಸ್ ಮಾಡಿ ಅದರೊಳಗಡೆ ಗ್ರೇವಿ ಒಳಗಡೆ ಹಾಕ್ತೀನಿ. ಓಕೆ. ಇದನ್ನು ಸ್ವಲ್ಪ ಸ್ಟಫಿಂಗ್ ಮಾಡ್ತೀನಿ ಅದರೊಳಗಡೆ. ಓಕೆ. ಅದು ನಿಲ್ಲುತ್ತಾ? ಗಟ್ಟಿಯಾಗಿರುತ್ತಾ? ಹಾಂ, ಮೊಟ್ಟೆ ಉಂಡೆ ಹೊಡೆದೋಗಲ್ವಾ? ಮೊಟ್ಟೆ ಹಾಕಿರ್ತೀವಲ್ಲ. ಅಲ್ಲ, ಸ್ವಲ್ಪ ನೀರಾಗಿ ಕಾಣ್ತಾ ಇದೆ ನನಗೆ, ಅದಕ್ಕೆ ಕೇಳಿದೆ. ಕಾಣ್ತಾ ಇದೆ. ಹೊಡೆಯಲ್ಲ ಅಂತ ನಿಮ್ಮ ನಂಬಿಕೆ ಇದ್ರೆ ಸಾಕು. ಒಳ್ಳೆ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕ್ಯಾಪ್ಸಿಕಮ್ ಸ್ಟಫಿಂಗ್ ಮಾಡಿ ಒಂದು ಚಿಕನ್ ಕೀಮಾವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಕೈಮಾ ಉಂಡೆ, ಸ್ವಲ್ಪ ಮಿಕ್ಕಿದೆಲ್ಲ ಸ್ಟಫಿಂಗಾ? ಆ ಥರ ತಾನೇ? ಓಕೆ, ಕೈಮಾ ಉಂಡೆ ಹಾಕ್ಬಿಡಿ ಫಸ್ಟು. ಸ್ಟಫಿಂಗ್ ಅಷ್ಟು ಬೇಕಾಗುತ್ತೆ ಬಿಡಿ. ಈಗ ಫಸ್ಟ್ ಉಪ್ಪು ಹಾಕ್ತೀನಿ. ಹಾಕಿ. ಓಕೆ. ಖಾರ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ, ಗರಂ ಮಸಾಲೆ ಹಾಕಿ. ಒಂಚೂರು ನೀರು ಹಾಕೋಬೇಕು. ಹಾಕೊಳ್ಳಿ, ನೀರಲ್ಲೇ ಇದೆಯಲ್ಲ. ಹಾಕೊಳ್ಳಿ, ಎಷ್ಟು ಬೇಕೋ ನೀರು ಹಾಕೊಳ್ಳಿ. ಕೈಮಾನ ಬಿಡ್ತೀರಾ ಫಸ್ಟು? ಬಿಡಿ. ಲೋ ಫ್ಲೇಮಲ್ಲಿ ಉರಿಬೇಕು. ಹೌದು, ಲೋ ಫ್ಲೇಮ್ ಹಾಕ್ಬಿಟ್ಟಿದೀವಿ. ಚಿಕನ್ ಕೈಮಾ ತಾನೇ ಇದು? ವರ್ಷ ಚಿಕನ್ ಕೈಮಾ ತಾನೇ? ಏನು ಅಷ್ಟೊಂದು ಸೀರಿಯಸ್ಸು? ಹೊಡೆದೋಗ್ಬಿಡುತ್ತೋ ಕೈಮಾ, ಇನ್ನೇನಾಗ್ಬಿಡುತ್ತೋ, ಬಿಟ್ಕೊಂಡ್ಬಿಡುತ್ತೋ ಅನ್ನೋ ಭಯ ಅಲ್ವೇನ್ರಿ? ಮಾಡ್ರಿ, ಆರಾಮ ಮಾಡ್ರಿ, ಧೈರ್ಯವಾಗಿ ಮಾಡ್ರಿ, ಏನಾಗಲ್ಲ. ಮುರಳಿ ಮಿಲಿಟರಿ ಹೋಟೆಲ್ ಕೆಟ್ಟೋಗೋ ಚಾನ್ಸೇ ಇಲ್ಲ. ಮಾಡ್ರಿ. ಯಜಮಾನ ಕರ್ಕೊಂಡ್ಬರ್ಬೇಕಿತ್ತು. ಅವರು ಬಿಸಿ ಸರ್. ಎಲ್ಲಿ ಅವ್ರು ಎಲ್ಲಿ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಲ್ಲೇಶ್ವರಮಲ್ಲಿ ಮಾಡ್ತಾರಾ? ಹಾಂ, ಮಲ್ಲೇಶ್ವರಂ. ಮನೆಗೇನೆ ಬೇಕಂದ್ರೆ ಕೊಡಿಸ್ತಾರೆ? ಹಾಂ, ಬನ್ನಿ ಸರ್. ಎಲ್ಲಿ ಬನ್ನಿ ಸರ್ ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಯಜಮಾನ ಸಿಗ್ಬೇಕಲ್ಲಮ್ಮ. ಓಕೆ. ಒಂದು ಇದನ್ನ ಅದ್ರೊಳಗೆ ಬಿಡ್ತೀರಾ? ಹಾಂ, ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ. ಬಟ್ ಬೇಯೋದು ಹೆಂಗೆ ಒಳಗಿರೋ ಕೈಮಾ ಅಂತ ನಂಗೆ ಪ್ರಶ್ನೆ. ಬೇಯುತ್ತೆ ಸರ್. ಬೇಯ್ತಾ? ಕೈಮಾ ಅಲ್ವಾ, ಬೇಗ ಬೆಳೆದ್ಬಿಡುತ್ತೆ. ಕರೆಕ್ಟು, ಬೇಯುತ್ತೆ. ಅದ್ರ ಮೇಲೇನೋ ಒಂದು ತುಂಬಿಸಿದಿರಲ್ಲ. ಎಷ್ಟೊಂದಂಗ ಬೇಯಬೇಕಾಗುತ್ತೆ? ಒಂದು 10 ಮಿನಿಟ್ಸ್ ಬೇಯುತ್ತೆ. ಸಾಕಾ? 10-15 ಮಿನಿಟ್ಸ್ ಬೇಕಾಗುತ್ತೆ. ಓಕೆ, ಸಾಕು. ಕಡಿಮೆ ಆದರೆ 3 ಸಾಕು ಆಗುತ್ತಲ್ಲ? ಓಕೆ. ಓಹೋ. ಸ್ವಲ್ಪ ಲೋ ಫ್ಲೇಮ್ ಇರಲಿ ಸರ್. ಓಕೆ. ಮುಟ್ಟಬಾರ್ದು, ಹೊಡೆದೋಗುತ್ತೆ. ಮುಟ್ಟಬಾದ್ರೂ ಹೊಡೆದೋಗ್ಬಿಡುತ್ತೆ. ಹಂಗೇ ನೋಡ್ತಾ ಇರ್ಬೇಕಷ್ಟೇ. ಏನು ಮಾಡೋಣ ಇವಾಗ? ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಮೇಡಮ್. ಅದೇನೇನು ಹಾಕ್ತೀರಾ ಹಾಕ್ಬಿಡಿ. ಬೇರೆ ಮುಟ್ಟಂಗಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ನಿಮ್ಮಲ್ಲಿ ಮಾಡ್ತೀರಾ ಇದನ್ನ? ಹಾಂ ಸರ್, ಮಾಡ್ತೀನಿ. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಇದು? ರೈಸ್ ಜೊತೆ ಚೆನ್ನಾಗಿರುತ್ತೆ. ಓಕೆ. ಮುದ್ದೆನೂ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ಓ, ಇವಾಗ ಲಿಡ್ನ ಕ್ಲೋಸ್ ಮಾಡ್ಬಿಡೋಣ. ಇನ್ನೆಲ್ಲ ಹಾಕಿದೆಲ್ಲ ಆಯ್ತು? ಎಲ್ಲ ಆಯ್ತು. ಲಿಡ್ನ ಕ್ಲೋಸ್ ಮಾಡೋದು, ಒಳಗಡೆ ಬೇಯಿಸೋದು, ಆಮೇಲೆ ತಿನ್ನೋದು, ಇಷ್ಟೇ ತಾನೇ? ಅಷ್ಟೇ. ಸ್ವಲ್ಪ ಫ್ಲೇಮ್ ಜಾಸ್ತಿ ಬೇಕಾ ಬೇಡವಾ? ಸ್ವಲ್ಪ ಲೈಟಾಗಿ ಮೀಡಿಯಂ ಫ್ಲೇಮ್ ಸಾಕಲ್ಲ ಇಷ್ಟು? ಲಿಡ್ ಕ್ಲೋಸ್ ಮಾಡಿ ಮುಚ್ಬಿಡ್ಲಾ? ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಮಿಲಿಟರಿ ಹೋಟೆಲ್ಗೆ ಬಂದಿದ್ದಾರೆ. ವರ್ಷ ಅವ್ರು ಬಂದಿದ್ದಾರೆ.
ಕ್ಯಾಪ್ಸಿಕಮ್ ಚಿಕನ್ ಕೀಮಾವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಓ ಆಗಿದೆಯಾ? ಹಾಂ ಆಗಿದೆ. ಒಳಗಡೆ ಕೈಮಾ ಬೆಂದಿರುತ್ತಾ? ಹಾಂ ಬೆಂದಿರುತ್ತೆ. ಇದನ್ನ ಹೆಂಗೆ ತಿನ್ನೋದು? ನೀವೇನೋ ಕ್ಯಾಪ್ಸಿಕಮ್ ಬೇರೆ ತುಂಬಿಸ್ಬಿಟ್ಟಿದ್ದೀರಾ, ತಿನ್ನೋದು ಹೆಂಗಿದ್ದೀನಾ? ನೀಟಾಗಿ ಸ್ಪೂನಲ್ಲಿ ಕಟ್ ಮಾಡ್ತೀನಿ. ಹಂಗೆ ತಿನ್ನೋದಾ? ಓಕೆ, ಆಫ್ ಮಾಡೋಣ. ಹಾಂ ಮಾಡಿ. ಅದೇನೇನು ತೈತೀರ ತೈರಿ. ಸೊ ಏನು ಹೇಳಿದೆ, ಏನು ಮಾಡಿದ್ರಿ ನೀವು? ನಿಲ್ಲಿಸ್ತೀನಿ. ಹಾಂ ಹಾಂ, ಓಕೆ. ಸುರಿದ್ಬಿಡಿ, ಬಿಡಿ 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 ಬಿಡಿ. ಸರ್ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್ ರೆಡಿ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲನ್ನು ಮಾಡಿ ಕೊಟ್ಟಿದ್ದಾರೆ. ಅದರೊಳಗೆ ಕ್ಯಾಪ್ಸಿಕಮ್ ಒಳಗೆ ಕೈಮಾನ್ ಬೇರೆ ತುಂಬಿಸಿದ್ದಾರೆ, ಕೈಮಾ ಬಾಲ್ಸ್ ಬೇರೆ ಮಾಡಿದ್ದಾರೆ, ಎಲ್ಲ ಸೇರಿಸಿ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ತಿನ್ನಿ ಮುರಳಿ, ಇಷ್ಟ ಆದರೆ ಮಾತ್ರ ಹೇಳಿ. ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಅಂತ ಇದ್ದಾರೆ. ಬನ್ನಿ ವರ್ಷ, ಬನ್ನಿ ಬನ್ನಿ ಬನ್ನಿ. ಯಾರ ಜೊತೆ ಬಂದಿದ್ದೀರಿ? ನಮ್ಮ ಅತ್ತೆ ಜೊತೆ. ನಿಮ್ಮ ಅತ್ತೆ ಕರ್ಕೊಂಡ್ ಬಂದಿದ್ದೀರಾ? ಹಾಂ ಸರ್. ಕರೆಂಡಿ ಮತ್ತೆಗೆ ಕರೀರಿ. ಏನೋ ಹೆಸರು? ಜಯಲಕ್ಷ್ಮಿ. ಏನಂತ ಕರಿತೀರಾ ಮಲ್ಲಿ ನೀವು? ಅಮ್ಮ. ಕರೀರಿ. ಅಮ್ಮ. ಅಪ್ಪ ಸೌಂಡೇ ಇಲ್ಲ, ಸ್ವಲ್ಪ ಜನ ಕರೀರಿ. ಅಮ್ಮ. ಬನ್ನಿ ಜಯಲಕ್ಷ್ಮಿ ಅವರೇ. ಇವ್ರು ಯಾರು ಹುಡುಗ? ನನ್ನ ಮಗ. ನಿಮ್ಮ ಮಗನಾ? ಬನ್ನಿ ಮಾ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನು ಮಗನ ಹೆಸರೇನು? ಅಂಕುಶ್. ಅಂಕುಶ್. ಸ್ಕೂಲಿಗೆ ಹೋಗ್ತೀನಾ ಅಂಕುಶ್? ಏನು ನಿಮ್ಮ ಸೊಸೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಮಾಡ್ತಾರಾ? ಏನಿಷ್ಟ ನಿಮ್ಮ ಸೊಸೆ ಮಾಡೋದು? ಮಾಡೋದೆಲ್ಲ ಇಷ್ಟಪಡ್ತೀವಿ ಸರ್. ಹೌದಾ? ಓಕೆ. ಇವತ್ತು ನೋಡಿ ಕೈಮಾ ಚಿಕನ್ ಕೈಮಾ ಅಂತ ಮಲ್ಲಿ ಮಾಡಿದ್ರ ಇದನ್ನ ಮಾಡ್ತಾ ಇರ್ತಾರೆ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಕೈಮಾ ಕ್ಯಾಪ್ಸಿಕಮ್ ಒಳಗೆ ಚಿಕನ್ ಕೈಮಾನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀರಾ ಸ್ವಲ್ಪ? ಏ ಬರ ಇಲ್ಲಿ ನೇಪಾಳಿ. ಅವ್ರಿಗೊಂದು ಪೂರಿ ತಗೊಂಬಂದು ಕೊಡ, ಹೆಂಗೋ ತಿಂತಾರ. ಒಂದೇಣ ಒಂದು ಕೈಮಾ ಉಂಡೆ ಗ್ರೇವಿ. ತೊಳಿ, ನಿಮ್ಮ ಅಮ್ಮನಿಗೆ ಹಾಕಿ, ನಿಮ್ಮ ಇವ್ರಿಗೆ ಏನು ತಿಂತಾರೆ ನೋಡಿ. ಅವ್ರು ಹೇಳ್ಬೇಕು ಕರೆಕ್ಟಾಗಿ ಹೆಂಗಿದೆ, ಅವ್ರು ಸೊಸೆ ಮಾಡಿದ್ರೆ ಕರೆಕ್ಟಾಗಿದೆ ಅಂತ ಅವರೇ ಹೇಳ್ಬೇಕು ಸರ್. ನೀವು ಹೇಳ್ಬೇಕು. ಪರವಾಗಿಲ್ಲ, ತಿನ್ನಿ, ಒಂದು ಏನಾಗಲ್ಲ. ಇದು ಹಿಂಗೆ ತಿನ್ನೋದಾ? ಹಂಗೆ ಕಟ್ ಮಾಡ್ತೀನಿ. ಹಾಕಿ, ನಿಮ್ಮ ಅಮ್ಮನ ಮುಂದೆ ಹಾಕಿ. ಅಣ್ಣ ಮಟನ್ ರೇಟ್ ಜಾಸ್ತಿ ಆಯ್ತಲ್ಲ, ಹಿಂಗೆ ತರಕಾರಿ ಇದಾವಲ್ಲ ಇದರಲ್ಲೇ ಕಮ್ಮಿ ಮಾಡ್ಬಿಡೋಣ. ಅದಕ್ಕೆ ಕಡೆ ಇವ್ರು ಹಿಂಗೆ ಕರ್ಸಿರೋದು. ನೋಡೋ ಕೈ ಮುದ್ದು ಬಂದು ಎಷ್ಟು ದಪ್ಪ ಹಾಕಿದ್ದಾರೆ ನೋಡೋ ಇದನ್ನ. ಅದೇ ಮಟನ್ ಬೇರೆ ರೇಟ್ ಜಾಸ್ತಿ ಅಲ್ಲ, ಅದಕ್ಕೆ ಇವೆಲ್ಲ ಯಾರ್ಯಾರು ಬಂದು ಮಾಡ್ತಾರೋ ಅವೆಲ್ಲ ಬರ್ದಿಟ್ಕೋ. ನಾವು ಮೊದಲೇ ಟ್ರೈ ಮಾಡೋಣ. ಹೋಗು. ಅದೇ ಅಣ್ಣ ಉಳ್ದಿರೋ ತರಕಾರಿ ಇದಾವಲ್ಲ ಅದು ಟ್ರೈ ಮಾಡ್ಬಿಡ್ತೀವಿ. ಹ್ಞೂ, ಜಾಸ್ತಿ ತರಕಾರಿ ಹಾಕು, ಸ್ವಲ್ಪ ಸ್ವಲ್ಪ ಮಾಂಸ ಹಾಕು. ಹೋಗು. ಆಯ್ತು. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಮನೇಲಿ ಮಾಡ್ದಂಗೆ ಇದೆಯಾ? ತಿನ್ನಿ. ಒಂದು ಸ್ವಲ್ಪ ಗರಂ ಮಸಾಲೆ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಮಸಾಲೆ ಕಡಿಮೆ ಮಾಡಿದಾರಾ? ಇನ್ನು ಏನೇನು ಕಡಿಮೆ ಮಾಡಿದಾರೆ ಹೇಳಿ. ಸ್ವಲ್ಪ ಹಾಕ್ಬೇಕಿತ್ತು ಗರಂ ಮಸಾಲ. ಮಸಾಲೆ ಸ್ವಲ್ಪ ಅವಳಿಗೆ ಹಾಕ್ಬೇಕಾಗಿತ್ತು. ಸ್ವಲ್ಪ ಟೆನ್ಷನ್ ಆಯಿತು. ಯಾಕೋ? ಏನೋ ಗೊತ್ತಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತಲ್ವೇನ್ರಿ ವರ್ಷ? ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾಳೆ. ಮನೇಲಿ ಚೆನ್ನಾಗಿ ಮಾಡ್ತಾಳೆ. ಇಲ್ಲೇನು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಾಗ. ಪರವಾಗಿಲ್ಲ ಅಲ್ಲ, ತಿನ್ಬೋದು. ತಿನ್ಬೋದಾ? ತುಂಬ ಚೆನ್ನಾಗಿದೆ. ಒಂದು ಹೊಸ ರುಚಿ, ಹೊಸ ಥರ ತಿನ್ನೋವಂಥದ್ದು. ಕ್ಯಾಪ್ಸಿಕಮ್ ಹಾಕಿ ಅದರೊಳಗೆ ಕೈಮಾನ ಬೇಯಿಸಿದ್ದಾರೆ. ಒಂದು ಹೊಸ ಟೇಸ್ಟೇ ಕೊಟ್ಟಿದೆ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿತ್ತು. ಒಂದು ಹೊಸ ರುಚಿ, ಒಳ್ಳೆ ರುಚಿ, ಬೇರೆ ಥರ ಹಿಂಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಮಸಾಲ ಪುಡಿಗಳ ತಯಾರಕರು ರವಿ ಮಸಾಲ ಕೊಟ್ಟಿದ್ದಾರೆ. ಜೊತೆಗೆ ಶ್ರೀಕೃಷ್ಣ ಗೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಜೊತೆಗೆ ಅರೇಕಾ ಟೀ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ, ಕೊಬ್ಬನ್ನು ಇಳಿಸಿಕೊಳ್ಳಲು ಅರೇಕಾ ಟೀ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಕೂದಲು ಬೀಳ್ತಾ ಇದೆಯಾ? ಇನ್ನು ಬೀಳೋ ಚಾನ್ಸ್ ಇಲ್ಲ, ಹಾಕೊಳ್ಳಿ. ತುಂಬ ಚೆನ್ನಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ತಲೆಗೆ ಹಾಕೋ ಎಣ್ಣೆಯಲ್ಲಿ ಕೆಮಿಕಲ್ ಇಲ್ಲದೆ ಮಾಡಿರುವಂಥ ಎಣ್ಣೆ, ಜೊತೆಗೆ ಹರ್ಬಲ್ನ ಹಾಕಿಸಿ ಹರ್ಬಲ್ಗಳನ್ನ ಒಳ್ಳೆ ಹರ್ಬಲ್ಗಳು ಹಾಕಿ ಮಾಡಿರುವಂಥದ್ದು. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಟ್ಟಿದ್ದಾರೆ. ಅದರೊಳಗೆ ಶಾಂಪೂ ಮತ್ತು ಎಣ್ಣೆ ಎರಡು ಕಂಬೈಂಡ್ ಕೊಟ್ಟಿದ್ದಾರೆ, ಯೂಸ್ ಮಾಡಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಲಕ್ಷ್ಮಿಯ ವಿಗ್ರಹವನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವಚರ್ ಕೊಟ್ಟಿದ್ದಾರೆ. ಹೋಗಿ ಏನು ಬೇಕಾದ್ರೆ ತಗೋಬೋದು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ ಶೋರೂಮ್ ಇದೆ. ಬೆಂಗಳೂರಿನ ಡಿಕೆನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಅವರ ಶೋರೂಮ್ ಇದೆ. ಈ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಸ್ ಅವರು. ಒಗಂಡ ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಬಂದಿದ್ರು. ತುಂಬ ಒಳ್ಳೆ ಒಂದು ಚಿಕನ್ನು ಚಿಲ್ಲಿ, ಇದು ಏನಂದರೆ ಚಿಕನ್ನಿಂದ ಮಾಡಿರುವಂಥ ಕೈಮಾ, ಚಿಕನ್ ಕೈಮಾ ಜೊತೆಗೆ ಅದಕ್ಕೊಂದು ಕ್ಯಾಪ್ಸಿಕಮ್ ಒಳಗೆ ಕೈಮಾವನ್ನು ತುಂಬಿಸಿ ಮಾಡಿರುವಂಥದ್ದು. ಒಂದು ಒಳ್ಳೆ ಟೇಸ್ಟು, ಹೊಸ ರುಚಿ, ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು. ಎರಡೆರಡು ಚಪಾತಿಗೆ ಅಥವಾ ಪೂರಿಗೆ ಇದನ್ನು ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ದಯವಿಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕಿ ರುಬ್ಬಿ ಟೊಮೆಟೊ ಪ್ಯೂರಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಚಿಕನ್ ಕೈಮಾ ಹಾಕಿ ರುಬ್ಬಿ ಒಂದು ಪ್ಲೇಟ್ಗೆ ಹಾಕಿ. ಇದಕ್ಕೆ ಮೊಟ್ಟೆ, ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿಕೊಳ್ಳಿ. ಉಳಿದ ಕೈಮವನ್ನು ದಪ್ಪ ಮೆಣಸಿನಕಾಯಿ ಒಳಗೆ ತುಂಬಿಟ್ಟುಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮೆಟೊ ಪ್ಯೂರಿ, ಉಪ್ಪು, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನೀರು, ತಯಾರಿಸಿಕೊಂಡ ಕೈಮಾ ಉಂಡೆ, ಕೈಮಾ ತುಂಬಿಟ್ಟುಕೊಂಡ ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಈಗ ಕ್ಯಾಪ್ಸಿಕಮ್ ಚಿಕನ್ ಕೈಮಾ ಬಾಲ್ಸ್ ನಿಮ್ಮನೆಯಲ್ಲೂ ರೆಡಿ. ಓಹೋ ಹೋ, ಪ್ರಶಾಂತ್ ಹೋಟ್ಲವ್ರು ಬಂತು ಅಂದ್ರೆ ಟೆನ್ಷನ್ ಅಪ್ಪ ನಮಗೆ. ಗೋಂಗ್ರಾ ಚಿಕನ್ ಏನೋ ಮಾಡ್ತೀನಿ ಅಂತ ಪ್ರಶಾಂತ್ ಅವ್ರು ಬೇರೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಕುಮಾರ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಬಾಳೆಲೆಯ ಸಿಂಬಲ್ ಇದೆ. ಈ ಅದ್ಭುತವಾಗಿರುವಂಥ ರೆಸ್ಟೋರೆಂಟು ಬೆಂಗಳೂರಿನಲ್ಲಿ ಗಾಂಧಿನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ಜಯನಗರದಲ್ಲಿದೆ, JP ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲೂ ಕೂಡ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬಂದಿದ್ದಾರೆ ಕುಮಾರ್ ಅವರು. ಕುಮಾರ್ ಬನ್ರಿ ರೇ, ಅದೇನ್ರಿ ಪ್ರತಿ ಸರಿ ಕರ್ಕೊಂಬರ್ಬೇಕೇನ್ರಿ ನಿಮಗೆ ರೇ? ಒಳ್ಳೆ ನಾಚಿಕೆ ಸ್ವಭಾವದ ವ್ಯಕ್ತಿ, ಬನ್ನಿ ಇಲ್ಲಿ. ಗೋಂಗ್ರಾ ಸೊಪ್ಪು ಇದೆ ತಾನೇ ಹೇಳಿದ್ ನೀವು? ಹೌದು ಸರ್. ಸಾಕಷ್ಟು ನಮ್ಮ ಅಡುಗೆ ಮಲ್ಲಿ ಇರೋದೆಲ್ಲ ತಂದ್ಬಿಟ್ಟಿದ್ದೀನಿ. ಹೌದು ಸರ್. ನೀವೇನ್ ಮಾಡ್ತಾ ಇದ್ರಿ ಹೇಳಿ? ಇವಾಗ ಗೊಂಗೂರ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಳ್ಳೆ ಇದಕ್ಕೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ. ಅಲ್ಲಪ್ಪ, ಗೋಂಗ್ರಾ ಚಿಕನ್ ಡ್ರೈಯಾ ಫ್ರೈಯಾ ಸಾರಾ? ಕರಿ ವಿತ್ ಥಿಕ್ನೆಸ್ ಕರಿ ಬರುತ್ತೆ ಸರ್. ಹೌದಾ? ಡ್ರೈ ಬರಲ್ವಾ? ಡ್ರೈ ಬರಲ್ಲ. ಓ, ಗೋಂಗೂರ ಚಿಕನ್ನಿನ ಕರಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರಶಾಂತ್ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಇದು. ಈ ಅದ್ಭುತವಾಗಿರುವಂತ ಗ್ರೇವಿ ಮಾಡೋಕ್ಕೋಸ್ಕರ ಏನೇನು ತಂದಿದ್ದೀರಾ ಸರ್? ಗೋಂಗೂರ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಂಗೂರ ಸೊಪ್ಪು, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಸೋಂಪು, ಅರಿಶಿನ, ಗುಂಟೂರು ಮೆಣಸಿನಕಾಯಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕರಿಬೇವು, ಉಪ್ಪು, ತುಪ್ಪ. ಈ ಗೋಂಗೂರ ಸೊಪ್ಪಿನ ವಿಶೇಷ ಏನು ಅಂತ ಹೇಳಿದ್ರೆ, ಇದು ಕೆಟ್ಟ ಹುಳಿ. ಇದು ತಿಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಹುಳಿ ಅಂದ್ರೆ ಹುಳಿ ಇದು. ಇದನ್ನ ಹಾಕಿ ಒಂದು ಗಟ್ಟಿ ಗ್ರೇವಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವು ಹೋಟೆಲ್ಗಳಂತೂ ಇದೇ ಫೇಮಸ್ಸು. ಎಷ್ಟು ಹುಳಿ ಇದೆ ಗೊತ್ತಾ? ನೆಲ್ಲಿಕಾಯಿ ತಿಂದ್ರೆ ಹೆಂಗಾಗುತ್ತೋ ಅಷ್ಟು ಹುಳಿ ಇರುತ್ತೆ. ಒಬ್ಬರಾರ ಬಂದು ಒಂದ್ಸರಿ ಅಡುಗೆ ಮಾಡ್ಕೊಡ್ತೀವಿ ಅಂತ ಅದನ್ನೇ ಜಾಸ್ತಿ ಹಾಕ್ಬಿಟ್ಟಿದ್ರು. ಗಿಟನ್ ಎಲ್ಲ ಫುಲ್ಲು ಹುಳಿ ಎದ್ದೋಗಿತ್ತು. ಅದರಿಂದ ಇದು ಹಾಕ್ಬೇಕಾದ್ರೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. ಏನು ಹಾಕಬೇಕು, ಏನು ಮಾಡಬೇಕು ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಕುಮಾರ್ ಅವರು. ಕುಮಾರ್, ಶುರು ಮಾಡೋಣ. ಏನ್ ಕೊಡಿ? ಚಿಕ್ಕದೊಂದು ಪಾತ್ರೆ ಕೊಡಿ ಸರ್, ಬಾಯ್ಲ್ ಮಾಡ್ಕೋಬೇಕು. ಇದು ನೀರು. ಕುಮಾರ್, ಸಮಾಚಾರ ಯಾಕೋ ಬೇಜಾರಾಗಿದ್ದೀರಿ ಇವತ್ತು? ಏನಿಲ್ಲ ಸರ್. ಯಾಕ್ರೆ ಲಕ ಲಕ ಅಂತ ಇರ್ಬೇಕು? ಏನಿಲ್ಲ ಸರ್, ಫ್ರೀ ಆಗಿದ್ದೀನಿ. ಎಷ್ಟು ಕೆಜಿ ಮಟನ್ ತಂದಿದ್ದೀರಾ? ಮಟನ್ ಚಿಕನ್ ಇದು? ಚಿಕನ್ ಸರ್. ಗೋಂಗೂರ ಚಿಕನ್ ಇದು? ಹೌದು ಸರ್. ಓಕೆ ಓಕೆ ಓಕೆ. ಸ್ವಲ್ಪ ಅರ್ಶಿನ ಹಾಕ್ತಾ ಇದೀನಿ ಸರ್. ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಸರ್. ಸ್ವಲ್ಪ ಅರ್ಶಿನ ಆಯ್ತು. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು. ಉಪ್ಪು ಹಾಕೋ ಉದ್ದೇಶ ಇಷ್ಟೇನೆ, ಆ ಹುಳಿ ಕಡಿಮೆ ಆಗ್ಲಿ ಅಂತ. ಬೇಜಾನ್ ಹುಳಿ ಅದು, ಜಾಸ್ತಿ ಹಾಕ್ಬಿಟ್ಟಿರ ಗ್ರಾಚಾರ ಮೇಲೆ. ಎಸ್ ನೋಡಿ, ಸ್ವಲ್ಪ ಸೊಪ್ಪು ಹಾಕ್ತಾ ಇದೀನಿ. ಸ್ವಲ್ಪನೇ ಹಾಕ್ತಾ ಇದೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ತಾ ಇದೀನಿ ಸರ್. ಸಾಕಷ್ಟೇನೆ? ಸ್ವಲ್ಪ ಸಾಕು ಸರ್. ಓಕೆ. ಇದು ಚೆನ್ನಾಗಿ ಬಿಸಿನೀರಲ್ಲಿ ಜಾಸ್ತಿ ಹೊತ್ತೇನಿಲ್ಲ, ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಸಾಕು. ಉಪ್ಪು ಹಾಕಿದೀವಿ, ಅರಿಶಿನ ಪುಡಿ ಹಾಕಿದೀವಿ, ಆ ಗೋಂಗೂರ ಸೊಪ್ಪನ್ನು ಹಾಕಿ ಬಿಸಿನೀರಲ್ಲಿ ನೆನೆಸ್ತಾ ಇದೀವಿ. ನೆಕ್ಸ್ಟ್ ಅದು ಫಿಲ್ಟರ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಬೇಕು. ಫಿಲ್ಟರ್ ಮಾಡಿ ಮಿಕ್ಸಿಗೆ ಹಾಕ್ಬೇಕಾ? ಕೊಟ್ಟೆ ಫಿಲ್ಟರಿಂಗ್ ಮಿಷಿನ್ ಕೊಡ್ತೀನಿ ತಾಳೆ. ನೀರು ಬೇಡ ಅಲ್ಲ? ನೀರು ಬೇಡ. ಓಕೆ, ಹಾಕೋ. ಎಷ್ಟು, ಒಂದು ಅರ್ಧ ಕೆಜಿ ಇದೆಯಾ ಚಿಕನ್ನು? ಇದೆ ಸರ್. ಇದೆ ಅಲ್ಲ? ಇದೆ. ಗೋಂಗೂರ ಚಿಕನ್ ಗ್ರೇವಿ, ಗಟ್ಟಿಯಾದಂಥ ಗ್ರೇವಿ, ಒಳ್ಳೆ ಇಷ್ಟಪಡುವಂಥ ಗ್ರೇವಿ. ಇನ್ನೇನು ರುಬ್ಕೊಳ್ಳೋದಿದೆಯಾ? ಇದಕ್ಕೆ ಸ್ವಲ್ಪ ಕಾಯಿ ಇದಕ್ಕೆ ಹಾಕೊಂಡ್ಬಿಡ್ತೀರಾ ಕಾಯಿನ? ಸ್ವಲ್ಪ ಲೈಟಾಗಿ ರುಬ್ಕೊಬಿಡ್ತೀವಿ. ಆಯ್ತು ರುಬ್ಕೊಳ್ಳಿ. ಗೋಂಗೂರ ಸೊಪ್ಪಿನ ಪೇಸ್ಟು ರೆಡಿಯಾಗಿದೆ. ಇದು ಪ್ರಶಾಂತ್ ಹೋಟ್ಲ್ ಅವರ ವಿಶೇಷವಾದ ಅಡುಗೆಗಳು ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮದಲ್ಲಿ. ಕಾಯಿ ಹಾಕಬೇಕು. ಕಾಯಿ ಹಾಕೋತೀವಿ ಸರ್. ಏನು ತೆಂಗಿನಕಾಯಿ? ಅದು ತೆಂಗಿನಕಾಯಿ ಒಂದು ಅರ್ಧ ಒಳಿದೆಯಾ? ಅರ್ಧ ಒಳಗಿಂತ ಕಮ್ಮಿ ಇದೆ ಸರ್, ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಕಾಯಿ ತುರಿ, ಗೋಂಗೂರ ಸೊಪ್ಪು ಎಲ್ಲವನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ 15 ನಿಮಿಷಕ್ಕೆ ಗ್ರೇವಿ ಕೊಟ್ಟೇ ಬಿಡ್ತೀವಿ ಸರ್ ಅಂತ ಇದ್ದಾರೆ ನಮ್ಮ ಕುಮಾರ್ ಅವರು. ಹೌದು ಸರ್.
ಇನ್ನೇನು ರುಬ್ಕೋಬೇಕು ಮಿಸ್ಟರ್ ಕುಮಾರ್? ಮೆಣಸಿಗೆ ಹಾಕೋಬೇಕು ಸರ್. ಇದಕ್ಕೆ ಮೆಣಸಿಗೆ ಹಾಕೋತೀರಾ? ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಸರ್. ಅದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ ಹಾಕೊಂಡ್ಬಿಡ್ತೀರಲ್ಲ ಹಾಕಿ ಗೋಂಗೂರ ಸೊಪ್ಪು, ಅದಕ್ಕೆ ಕಾಯಿ ತುರಿಗಳನ್ನ ರುಬ್ಬಿ ಹಾಕೊಳ್ತಾ ಇದ್ದಾರೆ. ನೆಕ್ಸ್ಟು ಈಗ ಮೆಣಸಿನ್ಕಾಯಿ ಬೇಕೇ ಬೇಕು, ಖಾರವಾದ ಮೆಣಸಿನ್ಕಾಯಿ ಬೇಕು ಗೋಂಗೂರ ಚಿಕನ್ ಮಾಡಬೇಕಂದ್ರೆ. ಆಗ್ತಾಯಿದೆ ಸರ್. ಖಾರದ ಮೆಣಸಿನ್ಕಾಯ ಖಾರ ಇದೆ ಸರ್. ಎಷ್ಟು ಹಾಕ್ತಾ ಇದ್ದೀರಾ? ಒಂದು 3 ಸ್ಪೂನ್ ಆಗ್ತಾಯಿದೆ ಸರ್. 3 ಸ್ಪೂನು. ಹೌದು ಸರ್. ಸ್ವಲ್ಪ ಜೀರಿಗೆ ಗಟ್ಟಿ ಗೊಜ್ಜೇನ್ರಿ ಇದು? ಹೌದು, ಸ್ವಲ್ಪ ಲೇಟಾಗಿ ಗೊಜ್ಜು ಬರುತ್ತೆ ಸರ್. ಏನು ಬೇಕಂದ್ರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದೆ. ಹಾಕೊಳ್ಳಿ. ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ, ಸ್ವಲ್ಪ ಪೆಪ್ಪರು, ಚೂರು ಉಪ್ಪು, ಒಂದೇ ಅರ್ಧ ಸ್ಪೂನ್ ಸ್ಪೂನು ಉಪ್ಪು. ಓಕೆ. ಮೋಸ್ಟ್ಲಿ ನಿಮ್ಮ ಹೋಟ್ಲಲ್ಲಿ ಈ ರುಬ್ಬೋ ಕೆಲಸ ಎಲ್ಲ ನೀವು ಮಾಡಲ್ಲ? ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಬಂದು ಹಿಂಗೆ ಹಾಕ್ಬಿಟ್ಟು ಹೋಗ್ಬಿಡುತ್ತಾವ ಯಜಮಾನ್ರು. ಹೌದು ಹಾ? ಹೌದು. ಇನ್ನೇನು ರುಬ್ಕೋಬೇಕು? ಏನಿಲ್ಲ ಸರ್. ಸೊ ಸ್ಟವ್ ಚಣ. ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ಬಾಳೆ ಎಲೆಯ ಸಿಂಬಲ್ ಇರ್ತಕ್ಕಂಥ ನ್ಯೂ ಪ್ರಶಾಂತ್ ಹೋಟ್ಲು ಬೆಂಗಳೂರಿನಲ್ಲಿ ಗಾಂಧಿನಗರದಲ್ಲಿ, ತ್ಯಾಗರಾಜ ನಗರದಲ್ಲಿ, ಬಸವೇಶ್ವರ ನಗರದಲ್ಲಿ, JP ನಗರದಲ್ಲಿ, ಜಯನಗರದಲ್ಲಿ ಕೂಡ ಅವರ ಪ್ರಶಾಂತ್ ಹೋಟ್ಲುಗಳಿದೆ. ಫ್ಯಾಮಿಲಿನ ಕರ್ಕೊಂಡು ಒಳ್ಳೆ ಮುದ್ದೆ ತಿನ್ನಬೇಕು, ನಾಟಿ ಕೋಳಿ ಚಾಪ್ಸ್ನ ತಿನ್ನಬೇಕು, ನಾಟಿ ಕೋಳಿನ ತಿನ್ನಬೇಕು, ತಲೆ ಮಾಂಸ ತಿನ್ನಬೇಕು, ಬೋಟಿನ ತಿನ್ನಬೇಕು, ಕಾಲ್ ಸೂಪ್ನ ಕುಡಿಬೇಕು ಅಂದ್ಕೊಂಡಿದ್ರೆ ಫ್ಯಾಮಿಲಿ ಸಮೇತ ಹೋಗ್ಬೋದಾದಂಥ ಏಕೈಕ ಹೋಟೆಲ್ ನ್ಯೂ ಪ್ರಶಾಂತ್ ಫ್ಯಾಮಿಲಿ ರೆಸ್ಟೋರೆಂಟ್, ನಾಟಿ ಸ್ಟೈಲ್. ತುಪ್ಪ ಹಾಕ್ತಾ ಇದ್ದೀನಿ. ಎಸ್ ಸರ್. ಓ, ತುಪ್ಪ ಹಾಕಿ ಮಾಡೋದಾ ಇದು? ಸರಿ ಹೋಯ್ತು ವಿಷಯ. ಇವಾಗ ಹೇಳಿದ್ರಲ್ಲ ಕತೆ. ಇವಾಗ ಇದು ಹಾಕ್ರೇನೆ ಸರ್ ಹುಳಿ ಹೊಡಿಯೋದು. ಹಂಗಂತೀರಾ? ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಹುಳಿ ಬರುತ್ತೆ. ಓಹೋ. ಏನದು? 4 ಸೋಂಪು, 4 ಕಾಳು, 4 ಕಾಳು ಸೋಂಪು, 4 ಆಮೇಲೆ? ಜೀರಿಗೆ, 4 ಕಾಳು ಜೀರಿಗೆ, 4 ಪೀಸ್ ಕರಿಬೇವು, ಹಾಕಿ. ಒಂದೆರಡು ಪೀಸ್ ಗುಂಟು ಮೆಣಸಿಕಾಯಿ, ಗುಂಟೂರು ಮೆಣಸಿನಕಾಯಿ, ಖಾರ ಮೊಸ್ತುಂದಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸರ್. ಸ್ವಲ್ಪ ಸ್ವೀಟ್ನೆಸ್ಗೆ ಚಹಾ ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಅದು ಓಕೆ. ಬ್ರೌನ್ ಆಗಬೇಕಾ? ಬ್ರೌನ್ ಆಗುತ್ತೆ. ತುಪ್ಪದಲ್ಲಿ ನಾವು ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ತಾ ಇದ್ದೀವಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಕರಿಬೇವು ಹಾಕಿದ್ದೀವಿ, ಜೀರಿಗೆ ಕೂಡ ಹಾಕೊಂಡಿದ್ದೀವಿ. ಎಸ್ ಸರ್. ಸೋಂಪು ಹಾಕಿದೀವಾ ಸ್ವಲ್ಪ? ಓಕೆ. ಹಾಕೋಬೋದು. ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೆ. ಸ್ವಲ್ಪ ಕಮ್ಮಿ ಮಾಡಿ ಸರ್. ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಮುಗಿದ ಕತೆ. ಹಾಕಿ. ಫಸ್ಟು ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಒಂದೊಂದು ಸ್ಪೂನಾ? ಹೌದು ಸರ್. ತುಪ್ಪದಲ್ಲಿ ಹುರ್ಕೊಂಡ್ರೆ ಮಜಾ ಅದು. ಹೌದು ಸರ್. ಸ್ವಲ್ಪ ಇದು ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಯಾವುದೋ ಇದ್ರದ್ದು ಗೋಂಗೂರ ಸೊಪ್ಪು. ಸೊಪ್ಪು ಹಾಕೋದು ಯಾಕೆ? ಈ ಹುಳಿನ ಕಡಿಮೆ ಮಾಡೋದು ಯಾಕೆ? ಇವೆಲ್ಲ ಏನೇನು ಕತೆಗಳಪ್ಪ ನಮ್ಮದು. ಹಾಕೊಳ್ಳಿ ಸ್ವಲ್ಪ. ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಾಸ್ತಿ ಇದೆ ಖಾರ. ಇದು ಖಾರ ಬೇಕಾ? ಖಾರ ಬೇಕು ಜಾಸ್ತಿ ಇದಕ್ಕೆ. ಓಹೋ. ಗ್ರೀನ್ ಚಿಲ್ಲಿ ಪೇಸ್ಟ್. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಸರ್. ಹಾಕಿ ತುಪ್ಪ ಹಾಕಿ. ಖಾರ ಹೊಡಿಬೇಕು. ನೀವು ತುಪ್ಪ ಉಪಯೋಗಿಸ್ತೀರಾ ಹೋಟ್ಲಲ್ಲಿ? ಹೌದು ಸರ್. ಹಾಂ, ಓಕೆ. ನೆಕ್ಸ್ಟ್ ಅರ್ಶಿನ ಹಾಕಿ ಸರ್. ಉಪ್ಪು ಹಾಕಿದ್ದೀರಲ್ವಾ? ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಮಾತ್ರ ಹಾಕಿದ್ದೀನಿ. ಓಕೆ, ಉಪ್ಪು ಹಾಕ್ಬಿಡುದಪ್ಪ. ನೆಕ್ಸ್ಟ್ ಚಿಕನ್ ಹಾಕ್ತಾ ಇದ್ದೀನಿ. 1/4 kg ಚಿಕನ್ಗೆ ನಾ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಇದೆ. ಒಂದು 300 ಗ್ರಾಮ್ ಇರ್ಬೋದು. ಚೆನ್ನಾಗಿ ಫ್ರೈ ಆಗಿದ ಮೇಲೆ ಉಪ್ಪು ಖಾರ ಸ್ವಲ್ಪ ಹಿಡಿದಿದೆ. ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದು ಜೋರಾಗಿ 2 ನಿಮಿಷ ಮುಚ್ಚಬೇಕು. ತಟ್ಟೆ ಮುಚ್ಚಿ ಹಾಕ್ಬೇಕು. ಅದು ಅವಾಗ ಚಿಕನ್ ಬೇಯಬೇಕಲ್ವಾ? ಬೇಯಬೇಕು. ಇದು ಹಾಕಿದ ಮೇಲೆ ಆಗಿದೆ. ಸ್ವಲ್ಪ ನೀರು ಹಾಕಿ. ಇದು ಏನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಲ್ಲ ಸುಮಾರು ನೀವು. ಇದು ಸರ್ ಅಕ್ಕಿ ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ ಸರ್. ಇದು ಅಕ್ಕಿ ರೊಟ್ಟಿ ಮತ್ತು ನಮ್ಮ ಪೂರಿ ಗಿರಿ ಎಲ್ಲ ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಮళ్ళీ ಮಾಡ್ಕೋಬೋದಲ್ವಾ? ಓ, ಆರಾಮ. ಅದೇ ಇಂಪಾರ್ಟೆಂಟ್. ಫಸ್ಟ್ ಕ್ಲಾಸ್ ಮಾಡ್ಬೋದು ಸರ್. ಮನೆಯಾಗ ಇದೆಲ್ಲ ಆರೋಗ್ಯಕ್ಕೆ ಇನ್ನೂ ಒಳ್ಳೇದು ಸರ್. ಇದೆಲ್ಲ ಹೌದು, ಆರೋಗ್ಯಕ್ಕೆ ಒಳ್ಳೇದು. ಅದನ್ನು ಬೇರೆ ಕಲ್ತಿದ್ದೀರಾ ನೀವು? ಹೌದು ಸರ್. ಡಾಕ್ಟರ್ ಕುಮಾರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್. ಅದರಿಂದ ಸರ್ ಎಲ್ಲ ಫುಲ್ ಲೈಕ್ ಮಾಡೋದು ಇದನ್ನ. ಹೌದಾ? ಗುಂಗೂರ ಚಿಕನ್ ಅಂದರೆ ಸಾಮಾನ್ಯವಾಗಿ ಯಾರು ನಮ್ಮ ಹುಡುಗರು ಮಕ್ಕಳೆಲ್ಲ ತಿನ್ನೋಲ್ಲ. ಏಜ್ ಆದವರು, ತುಂಬ ಏಜ್ ಆದವರು ಇದು ಯೂಸ್ ಮಾಡೋವಂಥ. ಹೌದಾ? ಗೋಂಗೂರ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕ್ತೀವಿ ಸರ್. ತೆಂಗಿನಕಾಯಿಯನ್ನು ರುಬ್ಕೊಂಡಿರುವಂಥದ್ದು ಇದು. ಕೆಲವು ಕಡೆ ಅಲ್ಲಿ ನಾವು ಮಾಮೂಲಿ ಆಂಧ್ರದವರೆಲ್ಲ ಕಾಯಿಗೆ ಎಲ್ಲ ಯೂಸ್ ಮಾಡಲ್ಲ ಅವರು. ಹೌದೌದು. ನೀವು ಬರೀ ಕಾಯಿ ತುರಿ ಬೇರೆ ಹಾಕಿದ್ದೀರಾ ಇದಕ್ಕೆ? ಕಾಯಿ ತುರಿ ಅಂದರೆ ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಯಾಕೆಂದರೆ ಇಲ್ಲಿ ಉಳಿ ನಮ್ಮವರು ತಿನ್ನೋದು ಕಮ್ಮಿ ಅಲ್ಲ, ಕಡಿಮೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ ಬೇರೆ ಹಾಕಿ ಡಿಫ್ರೆಂಟ್ ಡಿಚ್ಚಿ ಮಾಡಿದ್ದೀರಾ ಇದು? ಹೌದು ಸರ್. ಸ್ವಲ್ಪ ನೀರು ಹಾಕ್ತಾ ಇದೆ. ಓಕೆ ಸರ್. ಚಿಕನ್ ಬೆಂದರೆ ಕತೆ ಮುಗಿಯಿತು. ಎಲ್ಲ ಹಾಕಾಯ್ತಾ? ಎಲ್ಲ ಹಾಕೈತೆ. ಇನ್ನೇನು ಕತೆ ಇಲ್ವಾ? ಏನಿಲ್ಲ. ಈ ಮುಚ್ಚೋಣ ಇದೆನಾ? ಮುಚ್ಚಿ ಸರ್. ಮುಚ್ಚೋದಾ? ಮುಚ್ಚಿ ರೆಡಿ ಆಗಿದೆ ಸರ್. ಹೌದು, ನೋಡೋಣ ನೋಡಿ ಏನಾಗಿದೆ ಪರಿಸ್ಥಿತಿ ಅಂತ. ಹೌದು ನೋಡಿ ಸರ್. ಪ್ರಶಾಂತ್ ಹೋಟೆಲಿನ ಗೋಂಗೂರ ಚಿಕನ್ ಕರಿ ರೆಡಿ ಆಗಿದೆ. ಹೆಚ್ಚು ಕಡಿಮೆ ಆಗಿದೆ. ಚಿಕನ್ ಬೆಂದಿದೆ, ರೆಡಿ ಆಗಿದೆ. ಆಫ್ ಆನ್ ಸ್ಟವ್ನ ಆಫ್ ಮಾಡೋಣ ಸರ್. ರೈಸ್ ಮಾಡ್ಬಿಡ. ರೈಸ್ ಏನಕ್ಕೆ ಅದಂಗೆ? ಸ್ವಲ್ಪ ಕೆಳಗಡೆ ಪ್ರೆಷರ್ ಮೇಲೆ ಬರುತ್ತೆ ಸ್ವಲ್ಪ. ಏನು ಡಾಕ್ಟ್ರು, ಇಂಜಿನಿಯರು ಎಲ್ಲ ನಮ್ಮ ಕುಮಾರ್ ಅವರು. ಓಕೆ, ಹಾಕಿ.
ಗುಂಗೂರ ಚಿಕನ್. ಗೋಂಗೂರ ಚಿಕನ್ ಕರಿಯನ್ನ ಮಾಡಿಕೊಟ್ಟಿದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ತಿನ್ಬೇಕು, ನೀವು ನೋಡಬೇಕು. ಬನ್ನಿ ಸರ್, ಕುತ್ಕೊಳ್ಳಿ ಸರ್. ಇದರಲ್ಲಿ ಚಪಾತಿ, ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಚಪಾತಿಗೆ ಕಾಂಬಿನೇಷನ್ ಒಳ್ಳೆ. ಅಕ್ಕಿ ರೊಟ್ಟಿ ಇರಬೇಕು, ಮಾಮೂಲಿ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ, ಪೂರಿ ತರ್ಸ್ಕೊಂಡು ತಿಂತೀವಿ, ಏನಂತೀರಾ? ಆಯ್ತು. ಏಯ್ ಇವನೇ ನೇಪಾಳಿ, ಬಾ 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 ಪೂರಿ ತಗೊಂಬಾರ. ಏನ್ ತಂದಿಯೋ? ಅಣ್ಣ ಚಪಾತಿ. ಅಲ್ಲಿ ಏನೋ ಸರಿಯಾಗಿ ಸಪ್ಲೈ ಕೊಡ್ತಾರಂತ ಬಡ್ಕೋತಾರ, ಹೋಗಿ ನೋಡ್ಬಾರ್ದಿನ. ಅಲ್ಲಣ್ಣ ಅಲ್ಲೋಡಿ ಅಣ್ಣ, ಅವನು ಒಳ್ಳೆ ಹೊಗೆ ಹೆಂಗ್ ಬಿಡ್ತಾ ಇದ್ದಾನೆ. ಇಲ್ಲಿ ನಾವು ಬೋರ್ಡ್ ಹಾಕಿಲ್ವಾ, ನೋ ಸ್ಮೋಕಿಂಗು ಅಂತೇಳಿ. ಸಿಗರೇಟ್ ಸೇದ್ಬೇಡ ಅಂತ ಹೇಳೋ, ನಿಮ್ಗೂ ಒಳ್ಳೇದ ನಮ್ಗೂ ಒಳ್ಳೇದಲ್ಲ ಅಂತ ಹೇಳೋದು. ಹೇಳ್ತಾ ಇದೀನಿ, ಕೇಳಂಗಿಲ್ಲ. ನೋಡಿ ಒಳ್ಳೆ ಇದು ಊದ್ಗಡ್ಡಿ ಹೊಗೆ ಬಿಟ್ಟಂಗ್ ಬಿಡ್ತೇ. ರೇ ಯಜಮಾನ್ರೆ, ಹೋಟ್ಲಲ್ಲಿ ಸಿಗರೇಟ್ ಸೇದ್ಬಾರ್ದು, ಆಫ್ ಮಾಡ್ರಿ. ಗೊತ್ತಾಗಲ್ವೇನ್ರಿ ಅಷ್ಟು? ಹೋಗ ಹೇಳಿದ್ರೆ ಕೇಳ್ತಾರೆ. ಇಲ್ಲಿ ನಮ್ಮ ಹತ್ರ ಶಂಕ ಊದಿದ್ರೆ ಅಲ್ಲಿ ಊದ್ಬೇಕು, ಹೋಗಿ ಹೇಳ್ದಣ್ಣ. ಆಮೇಲೆ ಈರುಳ್ಳಿ ಖಾಲಿ ಆಗ್ಬಿಟ್ಟು. ಗೋಂಗೂರ ಚಿಕನ್ನು, ಬಾಳೆ ಎಲೆಯ ಸಿಂಬಲ್ ಇರ್ತಕ್ಕಂಥದ್ದು ನ್ಯೂ ಪ್ರಶಾಂತ್ ಹೋಟೆಲ್ಲು. ಬೆಂಗಳೂರಿನಲ್ಲಿ ಜಯನಗರದಲ್ಲಿದೆ, JP ನಗರದಲ್ಲಿದೆ, ನಮ್ಮ ತ್ಯಾಗರಾಜ್ ನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ಗಾಂಧಿ ನಗರ 6 ಕ್ರಾಸಲ್ಲೂ ಕೂಡ ಇದೆ. ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ತುಪ್ಪದಲ್ಲೇ ಮಾಡಿರೋದಲ್ವಾ ಇದು? ಹುಳಿ ಇನ್ನೂ ಕಮ್ಮಿ ಆಗಿಲ್ಲ ಸರ್. ಹುಳಿ ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಹುಳಿ ಏನಿಲ್ಲ. ಹಾಂ, ಆ ತುಪ್ಪ ಹಾಕಿರೋದು ಗೊತ್ತಾಗ್ತಾ ಇದೆ. ಅದೇ. ಇಲ್ಲಾಂದರೆ ಅದು ಹುಳಿ ಮಾಮೂಲಿ ಹುಳಿ ವಂಶನೇ ಬಂದ್ಬಿಡ್ತಿದೆ. ಅದು ಮಾಮೂಲಿ ಅದು ತುಪ್ಪದಲ್ಲಿ ಹಾಕಿಲ್ಲ ಅಂದರೆ ಹುಳಿ ತುಂಬ ಕಮ್ಮಿ ಇದಾಗುತ್ತೆ. ತುಪ್ಪ ಹುಳಿನ ಹೊಡೆದ್ಬಿಡ್ತೇವೆ, ಹುಳಿ ಖಾರ ಎಲ್ಲ ಹೊಡಿತದೆ. ನ್ಯೂ ಪ್ರಶಾಂತ್ ಹೋಟ್ಲವರು ಸುಮಾರು 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಏನೇ ಬೇಕಾಗಿದ್ರು ಕೂಡ ಫ್ರೀಯಾಗಿ ಸರ್ವಿಸು ಕೊಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಈ ಥರ ಸರ್ವಿಸ್ ಬೇಕಾಗಿದ್ರೆ ಮುರಳಿಯವರೇ ನಮಗೆ ಫೋನ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವರ ಗಾಂಧಿನಗರ ದೂರವಾಣಿ ಸಂಖ್ಯೆ ನಿಮಗೆ ತಿಳಿಸ್ತಾ ಇದ್ದೀನಿ. 9804 ಮತ್ತೊಮ್ಮೆ 9880 ಬರ್ಕೊಳ್ಳಿ. 9880 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರೋ ಚಿಕನ್ ಮಾಡಿದ್ದಾರೆ. ಗೋಂಗೂರ ಚಿಕನ್ನು ಫುಲ್ಲು ತುಪ್ಪ, ಅದ್ಭುತವಾಗಿದೆ. ಇದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡೋದಕ್ಕಿಂತ ಮೊದಲು ಇವತ್ತೇ ಮಾಡ್ಕೋಬೋದು ನೀವು. ಬೇಜಾರಾದಾಗ, ಒಂದೇ ಥರ ಚಿಕನ್ ತಿಂದು ಬೇಜಾರಾದಾಗ, ಅಕ್ಕಿ ರೊಟ್ಟಿ ತಟ್ಕೊಂಡಾಗ, ಚಪಾತಿನ ಮಾಡ್ಕೊಂಡಾಗ, ಪೂರಿನ ಎಣ್ಣೆಯಲ್ಲಿ ಕರೆದಾಗ ಈ ಥರ ಕಾಂಬಿನೇಷನ್ ಕೊಟ್ಬಿಟ್ರೆ ಅದ್ರ ಮಜಾನೇ ಬೇರೆ. ಓಕೆ, ಇವತ್ತೇ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಗೋಂಗೂರ ಚಿಕನ್ ಮಾಡುವ ವಿಧಾನ: ಒಂದು ಬಾಣಲೆಗೆ ನೀರು, ಅರಿಶಿನ, ಉಪ್ಪು, ಗೋಂಗೂರ ಸೊಪ್ಪು ಹಾಕಿ ಬೇಯಿಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪುನಃ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಸೋಂಪು, ಜೀರಿಗೆ, ಕರಿಬೇವು, ಗುಂಟೂರು ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಉಪ್ಪು, ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿದ ಗೋಂಗೂರ ತೆಂಗಿನಕಾಯಿ ತುರಿ ಮಿಶ್ರಣ, ನೀರು ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿದರೆ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಗೋಂಗೂರ ಚಿಕನ್ ನಿಮ್ಮನೆಯಲ್ಲೂ ರೆಡಿ. ಇನ್ನು ವೈವಿಧ್ಯಮಯ ಅಡುಗೆಗಳು, ಒಳ್ಳೊಳ್ಳೆ ಹೋಟ್ಲವ್ರನ್ನ ಕರೆಸಿ ಅವರ ಹೋಟೆಲ್ ಸ್ಪೆಷಲ್ಗಳನ್ನ ತೋರಿಸದೆ ಈ ಮುರಳಿ ಮಿಲಿಟ್ರಿ ಹೋಟೆಲ್ನ ಸ್ಪೆಷಲು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುರಳಿ ಮಿಲಿಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ